ದೇ ನಿರ್ದೋಷಾಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವ್ಯಲಂ ಸದಾ ಆನಂದತೀರ್ಥಮದಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗರುಡ ಪುರಾಣದ ಚಿಂತನೆಯಲ್ಲಿ 3ನೇ ಅಧ್ಯಾಯದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಜೊತೆಗೆ ಪಿತೃಗಳ ಸಂಧಿಯ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಹಿಂದೆ ಜಗನ್ನಾಥದಾಸವರೇಣ್ಯರು ಪಿತೃ ಕಾರ್ಯಗಳಲ್ಲಿ ಯಾವ ದೇವರುಗಳ ಅನುಸಂಧಾನ ಮಾಡಬೇಕು ಅಂತ ಹೇಳಿದರು. ಜನಾರ್ದನ ಎಷ್ಟು ರೂಪದಿಂದ ಇರಬೇಕು ಅಂತ ಹೇಳಿದರು. ಹೀಗೆಯೇ ಮುಂಚೆ ತಿಳಿಸಿದಂತೆ ಭಗವಂತ 7 ಸ್ಥಾನಗಳಲ್ಲಿ ಪಿತೃಗಳನ್ನು ಆಶ್ರಯ ಕೊಡ್ತಾನೆ ಅಂತ ಹೇಳಿದ್ದು. ಅದರಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ಅವರಿಗೆ ಹೇಗೆ ತೃಪ್ತಿಯಾಗುತ್ತೆ ಅನ್ನೋದನ್ನು ಈ ಶ್ಲೋಕದಿಂದ ಹೇಳ್ತಾರೆ. 7 ವಿಧವನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಯದಿಂದಲಿ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲ ಮತಿಗಳಿಗಿದನು ಪೇಳದ ಶೀಲ ಪುಣಿವಲ್ಲಭನೆ ಅನ್ನದನ್ನ ಅನ್ನದನು. 7 ಪ್ರಕಾರ ಪಿತೃಗಳಿಗೆ ಕೊಡತಕ್ಕ ಅನ್ನವು ಪಿತೃಗಳು ಮೃತರಾದ ನಂತರದಲ್ಲಿ 7 ಸ್ಥಾನವನ್ನು ಆಶ್ರಯ ಮಾಡಿ ಇರ್ತಾರೆ ಅಂತ ಹೇಳಿದ್ದು. ಆ 7 ಸ್ಥಾನಗಳಿಗೆ ಪಿತೃಗಳು ಯಾವ ಸ್ಥಾನದಲ್ಲಿ ಇರ್ತಾರೆ ತಿಳಿಯೋದಿಲ್ಲ. 7 ಪ್ರಕಾರ ಅನ್ನವನ್ನು ಕೊಟ್ಟು ಅವರು 7 ಸ್ಥಾನದಲ್ಲಿ ಎಲ್ಲೇ ಇದ್ದರೂ ಅವರಿಗೆ ಸೇರುತ್ತದೆ ನಾವು ಕೊಡುವ ಅನ್ನ. ಸಾಮಾನ್ಯ ಜನ ಹೇಳ್ತಾರೆ ಅವರು ಸತ್ತೋಗಿದ್ದಾರೆ, ನಾವಿಲ್ಲಿ ಪಿಂಡ ಕೊಡೋದ್ರಿಂದ ಅವ್ರಿಗೇನು ಮುಟ್ಟತ್ತೆ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿದರೆ ಹೇಳ್ತಾರೆ ನಾವು ಕೊಟ್ಟ ಅನ್ನವೇ ಅವ್ರಿಗೆ ಹೋಗಲ್ಲ, ಅವರಿಗೆ ತೃಪ್ತಿ ಉಂಟಾಗತ್ತೆ ಅದರಿಂದ. ಅದು ಹೇಗೆ 7 ಕ್ರಮದಲ್ಲಿ ಅಂತ ಹೇಳಿ 7 ಕ್ರಮದಲ್ಲಿ ಅಂತ ಹೇಳಿ 7 ಪ್ರಕಾರ ಅನ್ನ ಕೊಡಬೇಕು. ಆ 7 ವಿಧ ಅನ್ನ ಯಾವುದಂದ್ರೆ ಹೇಳ್ತಾರೆ ಅಗ್ನೌಕರೇಣ ದೇವಸ್ಥಾಹ. ತನ್ನ ಪಿತೃಗಳು ದೇವತೆಗಳಾಗಿ ದೇವಲೋಕದಲ್ಲಿ ಇದ್ದರೆ ನಾವು ಕಾರ್ಯ ಮಾಡಿದರೆ ಅವರಿಗೆ ಅಗ್ನೌಕರಣ್ಯಾಖ್ಯ ಅನ್ನದಿಂದ ತೃಪ್ತಿ ಸಿಗುತ್ತದೆ. ಸ್ವರ್ಗಸ್ಥಾಹ ವಿಪ್ರಭೋಜನೆ. ನಮ್ಮ ಪಿತೃಗಳು ಸ್ವರ್ಗದಲ್ಲಿ ಇದ್ದರೆ ಬ್ರಾಹ್ಮಣರ ಭೋಜನಾಖ್ಯ ಮಾಡ್ತೀವಲ್ಲ ಆ ಅನ್ನದಿಂದ ಅವರಿಗೆ ತೃಪ್ತಿಯಾಗತ್ತೆ. ಯಮಸ್ಥಾಹ ಪಿಂಡದಾನೇನ. ತನ್ನ ಪಿತೃಗಳು ಯಮಲೋಕದಲ್ಲಿ ಇದ್ದದೆ ಪಿಂಡದಾನ ಏನು ಮಾಡ್ತೀವಲ್ಲ ಆ ರೂಪವಾದ ಅನ್ನದಿಂದ ಅವರಿಗೆ ತೃಪ್ತಿಯಾಗತ್ತೆ. ನರಕೆ ವಿಕರಣೇತು. ತನ್ನ ಪಿತೃಗಳು ನರಕಲೋಕದಲ್ಲಿ ಇದ್ದರೆ ಆ ವಿಕಿರಾಖ್ಯ ಅನ್ನದಿಂದ ಅವರಿಗೆ ತೃಪ್ತಿಯಾಗತ್ತೆ. ಉಚ್ಚಿಷ್ಟೇನ ಚ ಪೈಶಾಚಃ. ಅಕಸ್ಮಾತ್ ತಮ್ಮ ಪಿತೃಗಳು ಪೈಶಾಚಿಕರಾಗಿದ್ದರೆ ಉಚ್ಚಿಷ್ಟ ಪಿಂಡದಿಂದ ಅವರಿಗೆ ತೃಪ್ತಿಯಾಗತ್ತೆ. ಉಚ್ಚಿಷ್ಟ ಪಿಂಡ ಅಂತ ಹೇಳ್ತೀವಲ್ಲ, ಉಚ್ಚಿಷ್ಟ ಪಿಂಡದಿಂದ ಅವರಿಗೆ ತೃಪ್ತಿಯಾಗತ್ತೆ. ಅಸುರ ಭೂರಿ ಭೋಜನ. ಅಕಸ್ಮಾತ್ ತನ್ನ ಪಿತೃಗಳು ಅಸುರರಾಗಿದ್ದರೆ ಭೂರಿ ಭೋಜನದಿಂದ ಅವರಿಗೆ ತೃಪ್ತಿಯಾಗುತ್ತದೆ. ತನ್ನ ಪಿತೃಗಳು ಮನುಷ್ಯರಾಗಿ ಜನಿಸಿದ ಕಾಲಕ್ಕೂ ಅಥವಾ ಯಾವ ಯೋನಿಯಲ್ಲಿ ಜನಿಸಿ ಯಾವ ಜನ್ಮ ಬಂದಿದ್ದ ಕಾಲಕ್ಕೂ ದಕ್ಷಿಣಾಖ್ಯ ಅನ್ನದಿಂದ ಅವರಿಗೆ ತೃಪ್ತಿಯಾಗುತ್ತದೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ನೋಡಿ, ಈ ತರಹ ಹೇಳಿ ಅವರು ನಾವು ಕೊಡುವ ಅನ್ನ ಯಾವ ತರಹ 7 ಸ್ಥಾನದಲ್ಲಿ ಅವರಿಗೆ ತೃಪ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಿನ್ನೆಯ ಗರುಡ ಪುರಾಣದ ಚಿಂತನೆಯಲ್ಲಿ
ನಾವು ಪಾಪಿಗಳು ಯಾವ ತರಹ ನರಕವನ್ನು ಅನುಭವಿಸ್ತಾ ಇದ್ರು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ವಿ. ಅಲ್ಲಿ 21 ನರಕಗಳನ್ನು ಕೇಳಿದ್ವಿ. 84 ಲಕ್ಷ ನರಕಗಳಲ್ಲಿ 21 ನರಕ ಅತಿ ಘೋರವಾದ ನರಕಗಳು. ಆ ನರಕಗಳ ಯಾತನೆಯೂ ಬಹಳವಾಗಿದೆ. ಇವುಗಳಲ್ಲಿ ಬಿದ್ದ ಮೂಢರು ಯಾರಪ್ಪ ಅಂದರೆ ಪಾಪಿಷ್ಠರು, ಧರ್ಮ ಬಿಟ್ಟವರು, ಅಲ್ಲಿ ಕಲ್ಪದ ಕಂತದವರೆಗೆ ಇರ್ತಾರೆ. ಆಮೇಲೆ ಯಾರು ಭಗವದ್ ಧರ್ಮ ಆಚರಿಸೋದಿಲ್ಲ, ಯಾರು ಭಗವಂತ ಧರ್ಮ ಆಚರಿಸೋದಿಲ್ಲ, ಬರೇ ತನ್ನ ಹೆಂಡತಿ ಮಕ್ಕಳು ಅಂತ ಕುಟುಂಬದ ಭರಣ ದೋಷಗಳಲ್ಲೇ ಆಸಕ್ತರಾಗಿರ್ತಾರೋ ಅವರು ತಮ್ಮ ಕುಟುಂಬ ಹಾಗೂ ತನ್ನ ದೇಹವನ್ನು ತ್ಯಜಿಸಿ ಈ ನರಕಗಳ ದುಃಖವನ್ನು ಅನುಭವಿಸ್ತಾರೆ. ಈ ಮನುಷ್ಯ ಭಗವಂತನ ನಿಯಮಕ್ಕೆ ಅಧೀನನಾಗಿ ಆ ತುಚ್ಛ ನರಕದಲ್ಲಿ ಬಿದ್ದು ತನ್ನ ಕುಟುಂಬಕ್ಕೆ ಆಧಾರವಾದ ಧನವನ್ನು ಕಳೆದುಕೊಂಡುವನಂತೆ ದುಃಖಿಸ್ತಾನೆ. ಯಾವ ವ್ಯಕ್ತಿ ಬಂಧು ಮಿತ್ರರು ತಮ್ಮ ಮನೆಗೆ ಬಂದಾಗ ಅವರು ತಮ್ಮ ಮುಂದೆ ಕೂತಿದ್ದರೂ ಅವರಿಗೆ ಕೊಡದೇನೆ ತಾನು ತನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ನೀಡಿ ಮೃಷ್ಟಾನ್ನವನ್ನು ಅವರ ಎದುರಿಗೆ ತಿಂತಾರೋ ಅವನಿಗೆ ನರಕದಲ್ಲಿ ಜ್ವಲಿಸುವ ಕೆಂಡವನ್ನು ತಿನ್ನಲು ಕೊಡಲಾಗುತ್ತದೆ. ನಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಆ ಬಂಧು ಮಿತ್ರರು ಅತಿಥಿಗಳು ಬಂದಿರ್ತಾರೆ, ಅವರು ಕೂತಿರ್ತಾರೆ, ಅವ್ರ ಎದುರುಗಡೆಗೆ ನಾವು ನಮ್ಮ ಹೆಂಡತಿ ಮಕ್ಕಳು ತಿಂತಾ ಇದ್ರೆ ಯಾವ ಥರ ಇರುತ್ತೆ? ಆ ತಿಂದರೆ ಪಾಪ ಏನಪ್ಪ ಅಂದರೆ ನರಕದಲ್ಲಿ ಕೆಂಡ ತಿನ್ನಲು ಕೊಡ್ತಾರೆ, ಕೆಂಡ ತಿನ್ನಿಸ್ತಾರೆ. ಆಮೇಲೆ ಅವನ ಪೃಷ್ಠಭಾಗದ ಮಾಂಸವನ್ನು ತೋಳುಗಳು ಕಿತ್ತು ತಿಂತವೆ ಅಂತ ಹೇಳ್ತಾರೆ. ಆಮೇಲೆ ಕೇವಲ ಅಧರ್ಮದಿಂದ ತನ್ನ ಕುಟುಂಬ ಪೋಷಣೆಯನ್ನು ಮಾಡ್ತಾನೆ, ಕಳ್ಳತನ ಮಾಡ್ತಾನೆ, ಕಾಗತನ ಮಾಡ್ತಾನೆ. ತನ್ನ ಕುಟುಂಬ ಯಾಕೆ ಅಂದರೆ ನನ್ನ ಕುಟುಂಬ ಪೋಷಣೆ ಮಾಡಬೇಕು ಅಂತ ಮಾಡ್ತಾನಲ್ರಿ, ಆ ಅಧರ್ಮದಿಂದ ಕುಟುಂಬ ಪೋಷಣೆ ಮಾಡಬೇಕು ಅಂತ ಸಂಸಾರ ಗಳಿಸ್ತಾನಲ್ಲ, ಅತ್ಯಂತ ಅಂಧಕಾರವಾದ ಸ್ಥಳದಲ್ಲಿ ಕಡೆ ಅಂದರೆ ಮಹಾ ಅಂಧತಾಮಿಸ್ರಲ್ಲಿ ನರಕಕ್ಕೆ ಹೋಗ್ತಾನೆ. ನೋಡಿ, ಅವನು ತನ್ನ ಕುಟುಂಬ ಪೋಷಣೆಗಾಗಿ ಮಾಡಬಾರದ ಕೆಟ್ಟ ಕೆಲಸಗಳೆಲ್ಲ ಮಾಡ್ತಾನೆ, ಕಳ್ಳತನ ಮಾಡ್ತಾನೆ, ಕೊಲೆ ಮಾಡ್ತಾನೆ, ತನ್ನ ಕುಟುಂಬದವರನ್ನು ಸಾಕ್ತಾನೆ. ಕೊನೆಗೆ ಇವನ ಜೀವ ಹೋಗುವಾಗ, ದೇಹ ಬಿಟ್ಟು ಹೋಗುವಾಗ ಯಾರೂ ಬರಲ್ಲ. ಇವನು ಕೊಟ್ಟಿದ್ದನ್ನು ಉಂಟು ಚೆನ್ನಾಗಿರ್ತಾರವರು. ಇವನ ನರಕದ ಯಾತನೆಯನ್ನು ಯಾರೂ ಹಂಚಿಕೊಳ್ಳಿಕ್ಕಾಗಲ್ಲ. ಇವನು ನನ್ನ ಕುಟುಂಬ, ನನ್ನ ಹೆಂಡತಿ ಮಕ್ಕಳು, ಯಾಕೆ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತಾರೆ. ಅಧರ್ಮದಿಂದ ಮಾಡಿದಕ್ಕೆ ಅವನಿಗೆ ಪಾಪ ಉಂಡಲೇಬೇಕು. ಪಾಪಜೀವಿ ಮನುಷ್ಯದ ಕೆಳಗಿರುವ ನರಕಾದಿಗಳನ್ನು ಕ್ರಮವಾಗಿ ಅನುಭವಿಸಿ ಏನು ಮಾಡ್ತಾನೆ, ಹಂದಿ, ನಾಯಿ ಮೊದಲಾದ ಜಂತುಗಳಲ್ಲಿ ಜನ್ಮ ಪಡೆದು ಪಾಪದ ಫಲ ಅನುಭವಿಸಿ ಮತ್ತೆ ಪಾಪಕರ್ಮ ಕ್ಷಯಿಸಿದ ಮೇಲೆ ಶುಚಿಯಾಗಿ ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾನೆ. ಗರುಡ ಮತ್ತೆ ಕೇಳ್ತಾನೆ ಭಗವಂತನಿಗೆ, ಕೈರ್ಗಚ್ಚಂತಿ ಮಹಾಮಾರ್ಗೆ ವೈತರಣ್ಯಾಂ ಪತಂತಿಕೆ ಕೈ ಪಾಪೈ ನರಕೆ ಯಾಂತಿ ತನ್ಮೇ ಕಥಯ ಕೇಶವ. ಹೇ ಕೇಶವ, ಯಾರು ಯಮಮಾರ್ಗದಲ್ಲಿ ಹೋಗ್ತಾರೆ, ಯಾರು ವೈತರಣಿ ನದಿಯಲ್ಲಿ ಬೀಳ್ತಾರೆ, ಯಾವ ಪಾಪಗಳಿಂದ ಯಾವ ನರಕಕ್ಕೆ ಹೋಗುತ್ತಾರೆ ಎಂಬುದನ್ನು ನನಗೆ ವಿವರವಾಗಿ ತಿಳಿಸು ಅಂತ ಗರುಡ ದೇವರು ಹೇಳ್ತಾರೆ. ಗರುಡ ದೇವರು ಕೇಳೋದು ನಮ್ಮಗಳ ಉದ್ಧಾರಕ್ಕೋಸ್ಕರ ಭಗವಂತ ಹೇಳ್ತಾರೆ. ಸದೈವ ಕರ್ಮ ನಿರತಾ ಶುಭ ಕರ್ಮ ಪರಾನ್ಮುಖಾ ನರಕಂ ಯಾಂತಿ ದುಃಖಂ ಭಯಾತ್ ಭಯಂ. ಯಾವಾಗಲೂ ಅಶುಭ ಕರ್ಮಗಳು, ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಶುಭ ಕರ್ಮಗಳಿಂದ ವಿಮುಖರಾಗಿದ್ದರೂ ಒಂದು ನರಕದಿಂದ ಇನ್ನೊಂದು ನರಕಕ್ಕೆ, ಒಂದು ದುಃಖದಿಂದ ಇನ್ನೊಂದು ದುಃಖಕ್ಕೆ ಓಡಾಡ್ತಾನೇ ಇರ್ತಾರೆ. ಧರ್ಮರಾಜಪುರೇ ಯಾಂತ್ರಿ ದಿವಿರ್ದ್ವಾರೈಸ್ತು ಧಾರ್ಮಿಕಾ ಪಾಪಾಸ್ತು ದಕ್ಷಿಣ ದ್ವಾರ ಮಾರ್ಗೇಣೈವ ವ್ರಜಂತಿ ತತ್. ಧರ್ಮರಾಜನ ಪರಕ್ಕೆ 4 ದ್ವಾರಗಳು, ಅವರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಿಂದ ಧರ್ಮಿಷ್ಠರು ಹೋಗ್ತಾರೆ, ಪಾಪಿಗಳು ದಕ್ಷಿಣ ದ್ವಾರದಿಂದ ಮಾತ್ರ ಹೋಗ್ತಾರೆ ಅಂತ ಭಗವಂತ ಹೇಳ್ತಾನೆ. ಅಸ್ಮಿನ್ನೇವ ಮಹಾದುಃಖೆ ಮಾರ್ಗೇ ವೈತರಣಿ ನದಿ ತತ್ರಯೇ ಪಾಪಿನೋ ಯಾಂತಿ ತಾನಹಂ ಕಥಯಾಮಿತೆ. ಮಹಾ ದುಃಖಪ್ರದವಾದ ವೈತರಣಿ ನದಿ ಇರುವ ಇದೇ ಮಾರ್ಗದಲ್ಲಿ ಯಾವ ಪಾಪಿಗಳು ಹೋಗುತ್ತಾರೆ ಎಂಬುದನ್ನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಭಾಗವತದ ಏಕಾದಶ ಸ್ಕಂದದ 14ನೇ ಅಧ್ಯಾಯದಲ್ಲಿ ಉದ್ಧವನಿಗೆ ಶ್ರೀಕೃಷ್ಣ ಉಪದೇಶ ಮಾಡುವಾಗ ಪಾಪಗಳ ಬಗ್ಗೆ
ಏಕಾದಶಿ ಸ್ಕಂದದ 14ನೇ ಅಧ್ಯಾಯದ 21, 29, 30, 30ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸ್ತ್ರೀ ಸಂಘ ಸಂಗೀನಾಂ ಸಂಗಂ ತ್ಯಕ್ತ್ವಾ ದೂರತಾತ್ಮವಾನ್ ಕ್ಷೇಮೇ ವಿವಿಕ್ತ ಆಸೀನಶ್ಚಿಂತಯೇನ್ಮಾಮ ಚಂದ್ರಿತಃ ತಂದ್ರಿತಃ ನ ತಥಾಸ್ಯ ಭವೇತ್ ಕ್ಲೇಶೋ ಬಂಧಾಶ್ಚನ್ಯ ಪ್ರಸಂಗತಃ ಯೋಷಿತ್ ಸಂಗಾತ್ ಯಥಾ ಪುಂಸೋ ಯಥಾ ತತ್ಸಂಗಿ ಸಂಗತಃ ಅಂತಾನೆ. ಅಂದರೆ ಮಿಥ್ಯಾಜ್ಞಾನಿ ಪರಸ್ತ್ರೀ ಲಂಪಟದ ಸಂಘದಿಂದ ಹಾಗೂ ಪರಸ್ತ್ರೀ ಸಂಘ ಯಾರು ಮಾಡ್ತಾರೋ ಅವರ ಸಂಘ ಮಾಡಿದ್ದರಿಂದ ಎಷ್ಟು ದುಃಖ ತಮಸ್ಸು ಆಗುವುದೋ ಅಷ್ಟು ಬೇರೆ ಯಾವ ಪಂಚಮಹಾಪಾದಗಳಿಂದಲೂ ಆಗೋದಿಲ್ಲ. ಅವನ ಸಂಘವಿರುವ ಸಂಘದಿಂದಲೇ ಆಗದು ಅಂತ ಹೇಳ್ತಾರೆ. ಈಗ ಪಾಪಗಳು ಎಷ್ಟು ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ. ಅದರಲ್ಲಿ 8 ಬಗೆ ಅಂತ ಹೇಳ್ತಾರೆ. ಏಕಾದಶ ಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ಬೇಕಾದ್ರೆ ಪಾಪಗಳು 8 ಬಗೆ ಯಾವ್ಯಾವುದು ಅಂದರೆ, ಒಂದು ಕ್ಷುದ್ರ ಪಾಪ, 2ನೇಯದು ಉಪಪಾತಕ, 3ನೇಯದು ಪಾತಕ, 4ನೇಯದು ಮಹಾಪಾತಕ, 5ನೇಯದು ಸುಮಹಾಪಾತಕ, 6ನೇಯದು ಸುಮಹತ್ತರ ಪಾತಕ, 7ನೇಯದು ಸುಮಹತ್ತರ ಮಹಾಪಾತಕ, 8ನೇಯದು ಸುಹವನ್ ಮಹತ್ತಮ ಪಾತಕ ಅಂತ ಹೇಳ್ತಾರೆ. 8 ಪಾಪಗಳನ್ನು ವಿಂಗಡಣೆ ಮಾಡ್ತಾರೆ. ಕೃಷ್ಣದೇವ ಉದ್ಧವನಿಗೆ ಹೇಳ್ಬೇಕಾದ್ರೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಕ್ಷುದ್ರ ಪಾಪ, ಇಲ್ಲಿ ಯಾರು ಹೋಗ್ತಾರೆ ಗೊತ್ತಾ? ಕ್ಷುದ್ರ ಪಾಪಕ್ಕೆ ಇರುವೆ, ಸೊಳ್ಳೆ, ಜಿರಲೆ ಮುಂತಾದವ್ರನ್ನು ಹತ್ಯೆ ಮಾಡಿರ್ತಾರಲ್ಲ ಅವರು ಕ್ಷುದ್ರ ಪಾಪ. ಉಪಪಾತಕ ಅಂದರೆ ಎಲುಬಿರುತ್ತಲ್ಲ ಅಂತ ಪ್ರಾಣಿಗಳು, ಹಾವು, ಓತಿಕ್ಯಾತ ಮುಂತಾದವುಗಳು ಹತ್ಯೆ ಮಾಡ್ತಾರಲ್ಲ. ಆಮೇಲೆ ಇನ್ಯಾರು ಗೊತ್ತಾ? ಹಣ್ಣು ತರಕಾರಿಗಳನ್ನು ಕದಿಯುತ್ತಾರಲ್ಲ, ಹಣ್ಣು ತರಕಾರಿಗಳನ್ನು ಕದೀತಾರಲ್ಲ ಅವರು ಕ್ಷುದ್ರ ಪಾಪ ಎಂಬ ಪಾಪವನ್ನು ಮಾಡ್ತಾರೆ. ಪರಸತಿಯರ ಸಂಘಗಳು ಮಾಡುವವರು ಉಪಪಾತಕದವರು. ಪಾತಕ ಅಂದರೆ ಶೂದ್ರಾದಿಗಳ ಹತ್ಯೆ ಕೊಲೆಯನ್ನು ಮಾಡ್ತಾರಲ್ಲ ಅವರು ಉಪಪಾತಕರು. ಮಹಾಪಾತಕ ಅಂದರೆ ಏನು ಅಂದರೆ ಬ್ರಹ್ಮ ಹತ್ಯೆ ಮಹಾಪಾತಕ. ಸುಮಹಾಪಾತಕ ಅಂದರೆ ದೇವಸ್ವಾಪಹಾರ, ದೇವರ ಸ್ವತ್ತನ್ನು ಅಪಹಾರ ಮಾಡುವವರು, ಅಂದರೆ ದೇವಾಲಯದ ದುಡ್ಡನ್ನು ಅಪಹಾರ ಮಾಡುವವರು, ಮಠಗಳ ದುಡ್ಡನ್ನು ಅಪಹಾರ ಮಾಡುವವರು. ಅಪಹಾರ ಅಂದರೆ ಅಲ್ಲೇ ಅಲ್ಲ, ಇಲ್ಲೇ ಇದ್ದು ಕದಿಯುವವರು. ಎಲ್ಲರೂ 1 ರೂಪಾಯಿ ಕದ್ದರೂ ದೇವ ಸ್ವತ್ತ ಅಪಹಾರ, ಎಲ್ಲ ಅಪಹಾರನೇ. ಆ ಅಪಹಾರ ಮಾಡುವವರು ಸುಮಹಾಪಾತಕ ಎಂಬ ನರಕ. ಸುಮಹತ್ತರ ಪಾತಕ ಅಂದರೆ ಸಜ್ಜನರನ್ನು ತಿರಸ್ಕಾರ ಮಾಡ್ತಾರೆ, ಸಜ್ಜನರನ್ನು ತಿರಸ್ಕಾರ ಮಾಡ್ತಾರೆ, ಅವರ ಬಗ್ಗೆ ಅಸಡ್ಡೆ ತೋರಿಸ್ತಾರೆ, ಸಜ್ಜನರಿಗೆ ಅವಮಾನ ಮಾಡ್ತಾರೆ. ಆ ಪಾತಕ ಸುಮಹತ್ತರ ಪಾತಕ. ಸುಮಹತ್ತರ ಮಹಾಪಾತಕ. ಆಮೇಲೆ ಸುಮಹನ್ ಮಹತ್ತಮ ಪಾತಕ ಅಂದರೆ ಶ್ರೀಹರಿಯನ್ನು ತಿರಸ್ಕರಿಸುವುದು. ಶ್ರೀಹರಿಯನ್ನ ಭಗವಂತನನ್ನು ತಿರಸ್ಕರಿಸುವುದು, ಅಸಡ್ಡೆ ಮಾಡುವುದು. ಭಗವಂತನ ನಂಬೋಲ್ಲ, ಭಗವಂತನ ಇಲ್ಲ ಅನ್ನೋದು. ಭಗವಂತನಿಗೆ ಇದ್ರೆ ಏನಂತೆ, ನಾವು ಅವನ ಅಧೀನರಲ್ಲ ಅಂತ ತಿಳ್ಕೊಂಡು ಮೆರೆದರಲ್ಲ ಆತವರು ಸುಮಹನ್ ಮಹತ್ತಮ ಪಾತಕಕ್ಕೆ ಹೋಗ್ತಾರೆ. ಈ ಪಾತಕ ಮಾಡುವವರ ಕಡೆಯವರನ್ನು ಪಾತಕ ಮಾಡುವವರಷ್ಟೇ ಅಲ್ಲರಿ, ಪಾತಕ ಮಾಡುವವರ ಸಂಪರ್ಕದಲ್ಲಿರುವವರೂ ನರಕಕ್ಕೆ ಹೋಗ್ತಾರೆ. ನಾನು ಮಾಡಿಲ್ಲ, ನನ್ನ ಫ್ರೆಂಡ್ ಜೊತೆಗಿದ್ದಾನೆ, ಅವನು ಮಾಡಿದ್ದಾನೆ ಅಂದರೆ ಅವನ ಜೊತೆಗೆ ನೀನು ಹೋಗು ಅಂತ ಕಳಿಸ್ತಾರೆ. ಇಲ್ಲಿ ಒಂದು ಹೇಳ್ತಾರೆ ನೋಡಿ, ಸ್ತ್ರೀ ಸಂಘಗಳಿಗಿಂತ ಸಂಘಕ್ಕೂ ತಮ ಪ್ರಾಪ್ತಿಯ ಫಲ ಎಂದು ಭಗವಂತ ಹೇಳುವಾಗ ಹರಿದ್ವೇಷ ಮತ್ತು ಅವರ ಸಹವಾಸಿಗಳ ದೋಷ ಸಮಸ್ಯೆಗೆ ಕಾರಣ ಆಗುತ್ತೆ. ಹರಿದ್ವೇಷ ಯಾರು ಮಾಡ್ತಾರೋ, ಶ್ರೀಹರಿಯ ದ್ವೇಷ ಯಾರು ಮಾಡ್ತಾರೋ, ಅವನ ಭಗವದ್ಭಕ್ತರ ದ್ವೇಷ ಯಾರು ಮಾಡ್ತಾರೋ ಅವರ ಸಹವಾಸವನ್ನು ಮಾಡಿದವರು ತಮಸ್ಸಿಗೆ ಹೋಗ್ತಾರೆ ಅಂತ ಭಾಗವತದಲ್ಲಿ ಹೇಳಿದೆ. ಹರಿಯಲ್ಲಿ ದ್ವೇಷ ಮಾಡುವವನ ಬುದ್ಧಿಗೆ ಸ್ತ್ರೀ ಅಂತ ಕರೀತಾರೆ. ಸ್ತ್ರೀ ಸಂಘ ಅಂದರೆ ಆ ಸ್ತ್ರೀ ಸಂಘ ಬೇರೆ, ಈ ಸ್ತ್ರೀ ಸಂಘ ಅಂದರೆ ಹರಿಯನ್ನು ದ್ವೇಷಿಸುವವರ ಬುದ್ಧಿ ಇದೆಯಲ್ಲ ಅದಕ್ಕೆ ಸ್ತ್ರೀ ಅಂತ ಕರೀತಾರೆ. ಅಂಥವರ ಸಂಘ ಮಾಡಿದರೆ ಅಂತ ಧರ್ಮ ವಿವೇಕ ಗ್ರಂಥದಲ್ಲಿ ಹೇಳಿದೆ. ಅಂದರೆ ಸ್ತ್ರೀ ಸಂಘ ಅಂದರೆ ಪರಸ್ತ್ರೀ ಸಂಘ ಅಂದ್ಕೊಂಡ್ರೆ ಧರ್ಮತತ್ವ ಅಂತ ಗ್ರಂಥ ಹೇಳುತ್ತೆ ನೋಡಿ. ಪರಸ್ತ್ರೀ ಸಂಘ ಅಂದರೆ ಏನು, ಪರಸ್ತ್ರೀ ಹರಿಗೆ ದ್ವೇಷ ಅಂದರೆ ಏನು ನೋಡಿ. ಈಗ ಒಂದು ಹೇಳ್ತಾರೆ, ಪರಸ್ತ್ರೀ ಅಂದರೆ ಏನು. ಈಗ ಒಂದು ಗ್ರಾಮರ್ ಈ ಕಡೆ ತೆಗೆದಿಡಿ, ಪರತಮ, ಪರತರ, ಪರತಮ, ಈ ಗ್ರಾಮ ಸೂಪರ್ಲೇಟಿವು ಅವನ್ನ ತೆಗೆದಿಟ್ಬಿಡಿ. ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠನಾದವನು ಶ್ರೀಹರಿ. ಶ್ರೀಹರಿಯ ಸ್ತ್ರೀ ಅಂದರೆ ಶ್ರೀಲಕ್ಷ್ಮಿ, ಲಕ್ಷ್ಮಿಯ ಸಂಘ ಬಯಸಿದವನು. ಅಲ್ಲ ಆಚಾರ್ಯ, ನಾವೆಲ್ಲಿ ಲಕ್ಷ್ಮಿಯ ಸಂಘ ಬಯಸ್ತೀವಿ? ನಾವು ಲಕ್ಷ್ಮಿನ ದೇವರಂತ ಪೂಜಿಸ್ತೀವಲ್ಲ, ನಾವು ಭಗವಂತನನ್ನು ನಾವು ಲಕ್ಷ್ಮಿಯ ಸಂಘ ಹೇಗೆ ಮಾಡ್ತೀವಿ? ನಮ್ಮ ಮನಸ್ಸಿರಲ್ಲ ಅಂತಂದರೆ
ಇಲ್ಲಿ ನೋಡಿ, ನಾನೇ ದೇವರು ಅನ್ನೋರು ನಾನೇ ಹರಿ ಅಂದಂಗಾಯ್ತು. ನಾನೇ ಹರಿ ಅಂದರೆ ಹರಿ ಹೆಂಡತಿ ನನ್ನ ಹೆಂಡತಿ ಅಂದಂಗಾಯ್ತು ಅಲ್ವಾ? ಯೋಚನೆ ಮಾಡಿ. ಈಗ ನಾನೇ ದೇವರು ಅನ್ನೋರು ನಾನೇ ದೇವರು ಅಂದರೆ ನಾನೇ ವಿಷ್ಣು ನಾನೇ ಭಗವಂತ ಅಂದಂಗಾಯ್ತು. ಭಗವಂತ ಇಲ್ಲ ಅಂದಂಗಾಯ್ತು. ಭಗವಂತ ಅಂದಾಗ ಭಗವಂತ ಲಕ್ಷ್ಮೀ ವಿಹಿತವಾಗಿ ಇರಲ್ಲ, ಲಕ್ಷ್ಮೀ ಸಹಿತವಾಗಿ ಇರ್ತಾನೆ. ಅವಾಗೇನಾಯ್ತು? ಭಗವಂತನ ಹೆಂಡತಿ ಲಕ್ಷ್ಮಿ ಆದಾಗ ನಾನೇ ಭಗವಂತ ಅಂದಾಗ ನನಗೂ ಲಕ್ಷ್ಮೀನ ಹೆಂಡತಿ ಅಂತ ಅನ್ನೋದು ಬರುತ್ತೆ. ಪರಸ್ತ್ರೀ ಸಂಘ ಅಂದರೆ ಅದು ಬಂದವನು ಅಂಧತ್ವಮಸಿಗೆ ಬೀಳ್ತಾನೆ. ನಾನೇ ದೇವರು ಅನ್ನುವವರ ಸಂಘ ಮಾಡಿದವರೂ ಅಂಧತ್ವಮಸಿಗೆ ಬೀಳ್ತಾನೆ. ಇದನ್ನ ಧರ್ಮ ವಿವೇಕದಲ್ಲಿ ಹೇಳಿದೆ. ಪರಸ್ತ್ರೀಯರನ್ನು ಬಯಸಿದರೆ ಕ್ಷುದ್ರ ಪಾತಕ ಮಾಡ್ತಾರೆ. ಅವರು 1000 ವರ್ಷ ನರಕದಲ್ಲಿ ಬಳಲ್ತಾರೆ. ಆಮೇಲೆ ಭೂಮಿಯಲ್ಲಿ ಪಶು ಪ್ರಾಣಿಯಾಗಿ ಜನ್ಮ ಹೊತ್ತಾರೆ. ವರ್ಣವಾದ್ಯ ಜನ್ಮವನ್ನು ಎತ್ತಿ ದುಃಖ ಮಾನವನಾಗಿ ಜನ್ಮ ಎತ್ತಾರೆ. ಪರಸ್ತ್ರೀಯನ್ನು ಬಯಸಿದರೆ, ಮನಸ್ಸಿನಲ್ಲಿ ಬಯಸಿದರೆ, ಪರಸ್ತ್ರೀ ಭೋಗ ಮಾಡಿದರೆ 1 ಯುಗ ಪರ್ಯಂತ ನರಕವಾಸ. ವರ್ಣಬಾಹ್ಯ ಸ್ತ್ರೀಯಳ ಸಂಘ, ವರ್ಣಬಾಹ್ಯ ಸ್ತ್ರೀಯಳ ಸಂಘ ಅಂದರೆ ನಾನು ಬ್ರಾಹ್ಮಣ ವರ್ಣದವನು, ನಾನು ಕ್ಷತ್ರಿಯ ವರ್ಣದವನು, ನಮ್ಮ ವರ್ಣದಕ್ಕೆ ವಿಹಿತವಾದ ಕನ್ಯೆಯನ್ನು ಮದುವೆಯಾದರೆ 4 ಯುಗಗಳ ಪರ್ಯಂತ ನರಕವಾಸ. 4 ಯುಗಗಳ ಪರ್ಯಂತ ನರಕವಾಸ. ಯಾರೇ ಆಗಿರಲಿ, ಶೂದ್ರರಾಗಿರಲಿ, ಕ್ಷತ್ರಿಯರಾಗಿರಲಿ, ವೈಶ್ಯರಾಗಿರಲಿ, ವೈಶ್ಯರ ಮಗ ಬ್ರಾಹ್ಮಣರನ್ನು ಮದುವೆಯಾದರೂ ಕೂಡ 4 ಯುಗ ಪರ್ಯಂತ ನರಕವಾಸ. ಗುರು ಹಿರಿಯರ ಪತ್ನಿಯ ಸಂಘ ಮಾಡಿದರೆ, ಗುರು ಹಿರಿಯರ ಪತ್ನಿಯರನ್ನು ಮನಸ್ಸಿಟ್ಟರೆ ಅದಕ್ಕೆ 1 ದಿನ ಕಲ್ಪ ಪರ್ಯಂತ ನರಕವಾಸ. ಆಮೇಲೆ ಸ್ವೋತ್ತಮ ಜೀವರ ಪತ್ನಿಯ ಸಂಘ, ಒಳ್ಳೆಯ ಭಾಗವತ ಧರ್ಮವನ್ನು ಆಚರಿಸುವವರು ಅಂತಹ ಪುಣ್ಯವಂತರ ಪತ್ನಿಯ ಸಂಘವನ್ನು ಮಾಡಿದರೆ ಇದಕ್ಕೆ ಬ್ರಹ್ಮನ ಪ್ರಳಯ ಪರ್ಯಂತ ನರಕ ಫಲ ಸಿಗುತ್ತೆ. ಋಷಿ ಗಂಧರ್ವ ಪತ್ನಿಯರ ಕಾಮನೆ, ಇದು ಏನು ಬೇಡರಿ. ಋಷಿ ಗಂಧರ್ವ ಪತ್ನಿಯರು ನಾವು ಕೇಳ್ತೀವಿ, ವಶಿಷ್ಠ ಋಷಿ, ಆ ಋಷಿ, ಇವರು ಹೆಂಡತಿಯರು ಇಷ್ಟಪಟ್ಟು, ಅವರು ನಾವೇ ವಶಿಷ್ಠ ಋಷಿಗಳಾಗಿದ್ರೆ ಹೇಗೆ ಚೆನ್ನಾಗಿತ್ತು, ಅವ್ರ ಹೆಂಡತಿಯರಾಗಿದ್ರೆ ಹೇಗೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ರೆ ಆವಾಗ ತಮಸ್ಸಿನ ಮಧ್ಯಭಾಗ ಪ್ರಾಪ್ತಿ ಫಲ ಆಗತ್ತೆ. ಋಷಿ ಗಂಧರ್ವರ ಪತ್ನಿಯರ ಕಾಮನೆ ಮಾಡಿದರೆ ತಮಸ್ಸಿನಲ್ಲಿ ಮೇಲುಭಾಗ ಪ್ರಾಪ್ತಿಯಾಗತ್ತೆ. ವಿಷ್ಣು ಪತ್ನಿಯರ ಸಂಘ ಕಾಮನೆ, ವಿಷ್ಣು ಪತ್ನಿಯನ್ನ ಹೇಳಿದ್ದಲ್ಲ ನಾನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ವಿಷ್ಣು ಪತ್ನಿಯರ ಸಂಘ ಬಯಸಿದಂತೆ ಅವರಿಗೆ ತಮಸ್ಸಿನಲ್ಲಿ ಕೆಳಭಾಗದ ಪ್ರಾಪ್ತಿ ಫಲ ಆಗತ್ತೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಮುಂದೆ ಹೇಳ್ತಾರೆ, ವೈತರಣಿ ನದಿಯಲ್ಲಿ ಯಾವ ಪಾಪಿಗಳು ಹೋಗುತ್ತಾರೆ ಅನ್ನೋದನ್ನು ಹೇಳ್ತಾರೆ. ಬ್ರಹ್ಮಾಗ್ತ್ಯಶ್ಚ ಸುರಾಪಾಶ್ಚ ಗೋಗ್ನಾವ ಬಾಲಘಾತುಕಾ ಶ್ರೀಘಾತಿ ಗರ್ಭಪಾತಿ ಚ ಯೇ ಚ ಪ್ರಚನ್ನ ಪಾಪಿನಃ. ಬ್ರಹ್ಮಜ್ಞಾಶ್ಚ ಸುರಾಪಾಶ್ಚ, ಕೋಟಿ ಕಲ್ಪಗಳು ಕುಳಿದರೂ ತಾನು ತಿಳಿದ ಕರ್ಮದ ಫಲ ತಿನ್ನದೇ ಅದು ಮುಗಿಯೋದಿಲ್ಲ. ಬ್ರಹ್ಮಹತ್ಯೆ ಎಂದರೆ ಬ್ರಾಹ್ಮಣರನ್ನು ಕೊಲ್ಲುವುದು ಅಥವಾ ಬ್ರಾಹ್ಮಣರಿಗೆ ಅವಮಾನ ಮಾಡುವುದು. ನೋಡಿ, ಕೈಕಾಲು ಮುರಿದು ಅವ್ರನ್ನ ಸಾಯಿಸಿಬಿಟ್ರೆ, ಕೊಲೆ ಮಾಡಿಬಿಟ್ರೆ ಕೊಲ್ಲೋದು ಅಷ್ಟೇ ಅಲ್ಲ ರೀ, ಅವರಿಗೆ ಅವಮಾನ ಮಾಡಿದರೂ ಸತ್ತಂತೆ. ಯಾಕೆಂದ್ರೆ ಹಿಂದೆ ಶ್ರೀಕೃಷ್ಣ ಅಭಿಮನ್ಯು ಸತ್ತಾಗ ಅರ್ಜುನ ದುಃಖಗೊಂಡಾಗ ಧರ್ಮರಾಜನ ಮೇಲೆ ಸಿಟ್ಟು ಬಂದಾಗ ಧರ್ಮರಾಜನ ಕೊಲ್ತೀನಿ ಅಂತ ಎತ್ತಾಗ ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ಹಾಗೆಲ್ಲ ಮಾಡಬಾರ್ದು, ಅವನಿಗೆ ಬೈದು ಬಿಡು, ಅವನಿಗೆ ಚೆನ್ನಾಗಿ ಬೈಯಿ, ಅವನು ಸತ್ತಾಗಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಅವಮಾನ ಮಾಡಿದಾಗ ಅವನನ್ನು ಸಾಯಿಸಿದ ಫಲ ಸಿಗತ್ತೆ. ಬ್ರಾಹ್ಮಣರನ್ನು ಅವಮಾನ ಮಾಡಿದ್ದು, ಗುರು ನಿಂದನೆ, ಗುರುಗಳನ್ನು ನಿಂದನೆ ಮಾಡಿದ್ದು. ವೇದಾದಿ ಶಾಸ್ತ್ರಗಳು ಎಲ್ಲ ಸುಳ್ಳು ಹೇಳ್ತವೆ. ವೇದಗಳು, ಭಾರತ ಸುಳ್ಳು, ರಾಮಾಯಣ ಸುಳ್ಳು, ಅದರ ಪುರಾಣದ ಏನು ನಂಬಲ್ಲ, ಪುರಾಣ ಸುಳ್ಳು ಅಂದವರೆಲ್ಲ ಇವರೆಲ್ಲ ಬ್ರಹ್ಮಹತ್ಯೆ ಎನಿಸ್ತದೆ. ಮತ್ತೆ ಸ್ನೇಹಿತರ ವಧೆ ಮಾಡ್ತಾರಲ್ಲ ಅವರು ಬ್ರಹ್ಮಹತ್ಯೆ ಪಾದಕರು. ಆಮೇಲೆ ಮುಂದೆ ಹೇಳ್ತಾರೆ, ವೇದಹಿತ ಶಾಸ್ತ್ರ ನಿಂದಿಸುವುದು. ಭಗವಂತನನ್ನು ನಂಬೋದಿಲ್ಲ, ಭಗವಂತನ ಉಪಾಸನೆ ಮಾಡ್ತಾರಲ್ಲ ಅವರಿಗೂ ಚೆನ್ನಾಗಿ ಬೈಯೋದು. ಬೇರೆ ಕೆಲಸ ಇಲ್ಲ ಇವರಿಗೆ, ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೆ, ಯಾವ ಭಗವಂತನೂ ಇಲ್ಲ ಅಂತ ಅವರಿಗೆ ಬೈದ್ರೆ. ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಏಕಾದಶಿ ಪುಣ್ಯವ್ರತವನ್ನು ಮಾಡದಿದ್ದರೆ ಬ್ರಹ್ಮಹತ್ಯೆಯ ದೋಷ ಬರುತ್ತೆ.
ತಂದೆ ತಾಯಿಯರನ್ನು ಸಾಕದಿದ್ದರೆ, ತಂದೆ ತಾಯಿಯರನ್ನು ಪೋಷಿಸದಿದ್ದರೆ, ವಯಸ್ಸಾದಾಗ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸಿ ತಾವು ನೋಡಿಕೊಳ್ಳದಿದ್ದರೆ, ಆಮೇಲೆ ಹರಿಗೆ ಅನಿವಿದೇತ ಹರಿಗೆ ನೈವೇದ್ಯವನ್ನು ಅರ್ಪಿಸಿದ ಅನ್ನ ತಿಂದರೆ ಬ್ರಹ್ಮಹತ್ಯಾ ಪಾಪ ಬರುತ್ತೆ. ಆಮೇಲೆ ಬ್ರಹ್ಮಹತ್ಯೆ ಸುರಾಪಾನ ಸ್ಥೇಯ ಗುರುಪತ್ನಿ ಗಮನ, ಹೀಗೆ 5 ಪಾದಗಳಿವೆ. ಏನು? ಬ್ರಹ್ಮಹತ್ಯೆ ಸುರಾಪಾನ, ವೈಷ್ಣವರು ಅನ್ಯಭಕ್ತರು ನೋಡಿ, ವೈಷ್ಣವರು ಅನ್ಯಭಕ್ತರು, ಬ್ರಾಹ್ಮಣರು ಇತರರು, ಹರಿಪಾದೋದಕ ಅನ್ಯಪಾದೋದಿಕ ಅಂದರೆ ಹರಿಪಾದೋದಕ ತಗೋತೀರಾ, ರಾಘವೇಂದ್ರ ಸ್ವಾಮಿಗಳ ಪಾದೋದಕ ಇದೆ, ವಿಷ್ಣು ನೈವೇದ್ಯ, ಅನ್ಯ ನೈವೇದ್ಯ, ಇವೆಲ್ಲವೂ ಒಂದೇ, ಏನು ವ್ಯತ್ಯಾಸ ಇಲ್ಲ ಅನ್ನೋರು ಬ್ರಹ್ಮಹತ್ಯೆ ಪಾಪ ಅನುಭವಿಸ್ತಾನೆ. ನಾರಾಯಣನಿಗೆ ನಿವೇದಿತವಾಗದ ಅನ್ನ ಹಾಗೂ ನೀರು ಮಲಮೂತ್ರಗಳಿಗೆ ಸಮಾನ ಅಂತ ಹೇಳ್ತಾರೆ. ಆಮೇಲೆ ಪ್ರಾತಃ ಸಾಯಂ ಮಧ್ಯಾಹ್ನ ಸಾಯಂ ಸಂಧ್ಯಾವಂದನೆ ಮಾಡದಿರುವವನು ಬ್ರಹ್ಮಹತ್ಯೆ ಮಾಡಿದವನು ಎನಿಸ್ತಾನೆ. ಹುಲ್ಲು ನೀರು ಕುಡಿಯುತ್ತಿರುವ ಗೋವನ್ನು, ನೀರು ಕುಡಿತಾ ಇರ್ತದೆ ಪಾಪ, ಗೋವು ನೀರು ಕುಡಿತಾ ಇರ್ತದೆ, ಹುಲ್ಲು ತಿಂತಾ ಇರ್ತದೆ, ಅದನ್ನು ಓಡಿಸ್ಬಿಡೋದು. ದುಷ್ಟರಿರ್ತಾರೆ ನೋಡಿ, ಓಡಿಸ್ಬಿಡ್ತಾರೆ, ಅವಕ್ಕೇನೋ ಕಟ್ಟರೆ ಆಗಲ್ಲ, ಓಡಿಸ್ಬಿಡ್ತಾರೆ. ಗೋಬ್ರಾಹ್ಮಣರ ಮಧ್ಯೆ ಹೋಗ್ತಾರೆ, ಹಸುವನ್ನು ಹೊಡಿತಾರೆ, ಗೋವಿಗೆ ತನ್ನ ಎಂಜಲ ಅನ್ನ ನೀಡುತ್ತಾರೆ, ಅದು ಗೋಹತ್ಯೆಯ ಪಾಪ. ಗೋವನ್ನು ಒದಿತಾರೆ, ಚೆನ್ನಾಗಿ ಒದಿತಾರೆ ಹೋಗ್ಲಿ ಅಂತ. ಸೂರ್ಯ ಇದ್ದಾಗ 2 ಬಾರಿ ಅನ್ನ ತಿಂತಾರೆ. ಪತಿ ಪುತ್ರ ಇಲ್ಲದಿರುವ ಸ್ತ್ರೀ ಊಟ 3 ಹೊತ್ತು ಸಂಧ್ಯಾವಂದನೆ ಮಾಡಿದ್ರು, ಪಿತೃದೇವತಾ ಅತಿಥಿ ಪೂಜೆ ಮಾಡದಿರುವುದು, ಅವೆಲ್ಲ ಗೋಹತ್ಯ ಎನಿಸುತ್ತದೆ. ಜಗನ್ನಾಥನನ್ನು, ಗಂಡನಲ್ಲಿರುವ ಜಗನ್ನಾಥನ ತಿಳಿಯದೆ ಚುಚ್ಚು ಮಾತಾಡೋದು, ದೇವರ ಪ್ರತಿಮೆ ಗುರುಗಳು ಬ್ರಾಹ್ಮಣರನ್ನು ಕಂಡಿಯಾಗ ನಮಸ್ಕಾರ ಮಾಡದೇ ಇರುವುದು, ಗುರುದ್ವೇಷಿ, ದೇವದ್ವೇಷಿ, ಗೋಹತ್ಯೆ ದೋಷವೆಸಗಿದವರಿಗೆ ನಮಸ್ಕರಿಸಿದಾಗ ಕೋಪದಿಂದ ಈಗ ಒಬ್ಬರು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡದಿದ್ದವನು ವಿದ್ಯಾರ್ಥಿ ಬರ್ತಾನೆ, ನನಗೆ ವಿದ್ಯೆ ಹೇಳ್ಕೊಡಿ ಅಂತ, ಆ ವಿದ್ಯೆ ಹೇಳ್ಕೊಡದಿರುವ ಗುರು ಗೋಹತ್ಯಾ ಪಾತಕ ಎಣಿಸ್ಕೊಳ್ತಾನೆ. ಆಮೇಲೆ ಇಷ್ಟಲ್ಲೇ ಅಲ್ಲರಿ, ಗೋಹತ್ಯೆ ನಾವು ಮಾಡಿಲ್ಲ ಆಚಾರ್ಯರೇ, ನಾವು ಗೋಹತ್ಯೆನೂ ಮಾಡಿಲ್ಲ, ಯಾರ ನಿಂದಕನೂ ಮಾಡಿಲ್ಲ, ನಾವು ಏಕಾದಶಿ ಚೆನ್ನಾಗಿ ಉಪವಾಸ ಮಾಡ್ತೀವಿ, ವ್ರತ ಮಾಡ್ತೀವಿ, ನಾವು ಯಾವ ಪಾಪ ಮಾಡಿಲ್ಲ ಆಚಾರ್ಯರೇ, ನಾವು ಸುರಾಪಾನ ಕುಡ್ದಂಗೆ ಆಗಲ್ಲ ಅಂದರೆ ಒಂದು ಸಾಮಾನ್ಯ ಹೇಳ್ತಾರೆ, ನಾವು ಮಾಡೋ ತಪ್ಪು ನೀವೇ ನೋಡ್ಕೊಳ್ಳಿ. ಯಾರು ನಿಂತುಕೊಂಡು ಎಡಗೈಯಿಂದ ನೀರು, ಕಾಫಿ, ಹಾಲು ಕುಡಿತಾರಲ್ಲ ಅವರು ಗೋಹತ್ಯೆ ಪಾತ ಮಾಡೋದು. ನಿಂತುಕೊಂಡು ನೀರು ಕುಡಿದರೆ ಅದು ಗೋಹತ್ಯಾ ಸಮಾನ. ನಾವೇ ಯೋಚನೆ ಮಾಡ್ಕೊಳ್ಳಿ, ನಾವು ಹೇಗೆ ಕುಡಿತೀವಿ ನೀರನ್ನ ಅಂತ. ನಾವು ಸುರಾಪಾನ ಮಾಡಿಲ್ಲ ಅಂತ ಹೇಳ್ತೀವಿ, ನಾವು ನೀರು ನಿಂತುಕೊಂಡು ಕುಡಿದರೆ ಸುರಾಪಾನದ ಫಲ. ಈ ಸುರಾಪಾನದ ಫಲ ಸಿಗತ್ತೆ. ನಾವು ನೀರಿನಲ್ಲೇ ಅಲ್ರಿ ನಿಂತು ಕುಡಿಯೋದು, ನಾವು ಬೇಕಾದ್ದನ್ನು ನಿಂತು ತಿಂತೀವಿ ಅಲ್ವಾ. ಈಗ ನಿಂತು ತಿನ್ಬೇಕಾದ್ರೆ ಇದಕ್ಕೆ ಒಂದು ಆಹಾರ ಸೇವಿಸ ಫಲ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವರದೇ ಮಾತನ್ನು ಹೇಳಬೇಕು ಅಂತಂದರೆ, ಹಸು ಮೇಯ್ತಾ ಇರುತ್ತೆ ಅಲ್ವಾ, ಬಿಟ್ಟ ಹಸು ಮೇಯ್ತಾ ಇರುತ್ತೆ. ಒಂದು ಹುಲ್ಲು ಹತ್ರ ಹೋಗುತ್ತೆ, ಸ್ವಲ್ಪ ತಿನ್ನತ್ತೆ, ಇನ್ನೊಂದು ಹತ್ರ ಹೋಗುತ್ತೆ, ಸ್ವಲ್ಪ ತಿನ್ನತ್ತೆ, ಇನ್ನೊಂದು ಹತ್ರ ಹೋಗುತ್ತೆ, ಸ್ವಲ್ಪ ತಿನ್ನತ್ತೆ, ಸ್ವಲ್ಪ ತಿಂದು ಒಂದೇ ಕಡೆ ಪೂರ್ತಿ ಖಾಲಿಯಾಗ ತನಕ ತಿನ್ನಲ್ಲ ಅದು. ಎಲ್ಲ ತಿನ್ಕೊಂಡು ಹೋಗುತ್ತೆ. ಇದು ಏನಿದು? ಬಫೆಲೋ, ಹಸು ಅಥವಾ ಎಮ್ಮೆ ಅಥವಾ ಯಾವುದೋ ಒಂಥರ. ಈಗ ನಾವು ಮಾಡ್ತಾ ಇರೋದೇನು, ನಾವು ಹೋಗ್ತೀವಿ, ಬಫೆ ಸಿಸ್ಟಮ್ ನಮ್ಮದು. ಅವನೇನೋ ಇಟ್ಟಿರ್ತಾನೆ, ಎಲ್ಲ ಇಟ್ಟುಬಿಟ್ಟಿರ್ತಾನೆ, ಸ್ವಲ್ಪ ಅಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಇಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಇಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಈ ಕಡೆ ಹಾಕ್ಕೊಳ್ಳೋದು, ಅಲ್ಲೆಲ್ಲ ತೊಗೊಂಡು ನಿಂತ್ಕೊಂಡು ಚೆನ್ನಾಗಿ ತಿಂತಾ ಇರೋದು. ಇದು ಏನು? ಇದು ಬಫೆ. ಆ ಹುಲ್ಲು ತಿಂತಿರೋದು ಬಫೆಲೋ ಅಲ್ಲ. ನಾವು ಹುಲ್ಲೆಲ್ಲ ತಿಂತಾ ಇಲ್ಲಲ್ಲ ಅಂದರೆ ಅದು 2 ಕಾಲಿದ್ದು, ಅದಕ್ಕೋಸ್ಕರ ಅದು 4 ಕಾಲಿನದ್ದು, ಅದಕ್ಕೋಸ್ಕರ ಬಫೆಲೋ ಅಂತಾರೆ. ಹೀಗೆ ತಿನ್ನುವವರು 2 ಕಾಲವರಾದ್ದರಿಂದ ಲೋ ತೆಗೆದುಬಿಟ್ಟಿದ್ದಾರೆ ಬಫೆ. ಇದಕ್ಕೂ ಬಫೆಲೋಗೂ ಏನು ವ್ಯತ್ಯಾಸನೇ ಇಲ್ಲ. ಅದು ಆರಿಸ್ಕೊಂಡು ತಿನ್ನತ್ತೆ, ಹೋಗ್ತಾ ಕಡೆ ಮೇಯತ್ತೆ, ಇದು ಹೋಗ್ತಾ ಕಡೆಗೆ ಆರಿಸ್ಕೊಂಡು ತಿಂತಾರೆ. ಹೀಗೆ ನಿಂತುಕೊಂಡು ಆಹಾರವನ್ನು ತಿನ್ನುವುದು ಶಾಸ್ತ್ರವಿಹಿತ. ಯಾಕೆ ಅಂದರೆ ತಿನ್ನುವ ಆಹಾರ ನಾವು ಹೊಟ್ಟೆಗೆ ಹಾಕಿಕೊಳ್ಳುವುದು ವೈಶ್ವಾನರ ಯಜ್ಞ ಅಂತ ಅನುಸಂಧಾನ ಇರಬೇಕು. ಆ ಅಗ್ನಿ ಪರಮಾತ್ಮ ಇರ್ತಾನೆ, ವೈಶ್ವಾನರ ಅಗ್ನಿ. ಆ ಅಗ್ನಿಗೆ ಆಹುತಿ ಕೊಡಬೇಕಾದ್ರೆ ನಾವು
ಶಾಸ್ತ್ರೋಕ್ತವಾಗಿ ಆಹಾರ ಕೊಡಬೇಕು ಅಂತ ತಿಳ್ಕೋಬೇಕು. ಈಗ ಹೇಳ್ತಾರೆ ನೋಡಿ, ವೈತರಣಿ ನದಿಯಲ್ಲಿ ಯಾರು ಬೀಳೋದು ಅಂತ. ಏ ಹರಂತಿ ಗುರೋ ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವ ಸ್ತ್ರೀ ದ್ರವ್ಯ ಹಾರಿಣೋ ಏಚ ಬಾಲದ್ರವ್ಯ ಹರಾಶ್ಚಯೇ. ಯಾರು ಗುರುಗಳ ಹಣವನ್ನು, ದೇವರ ಮತ್ತು ಬ್ರಾಹ್ಮಣರ ಹಣವನ್ನು ಅಪಹರಿಸುತ್ತಾರೋ, ಯಾರು ಹೆಂಗಸಿನ ಹಣವನ್ನು ಅಪಹರಿಸುತ್ತಾರೋ, ಯಾರು ಮಕ್ಕಳ ಹಣವನ್ನು ಅಪಹರಿಸುತ್ತಾರೋ ಅವರು ವೈತರಣೀಯ ನದಿಯಲ್ಲಿ ಬೀಳ್ತಾರೆ. ಗುರುಗಳ ಹಣ ಅಪಹರಿಸೋರು ಹೊರಡ್ತಾರೆ. ದೇವರ ಮತ್ತು ಬ್ರಾಹ್ಮಣರ ಹಣ ಅಂದರೆ, ದೇವರ ಹಣ ಅಂದರೆ ದೇವಸ್ಥಾನದ ಹಣ, ಮಠದ ಹಣಗಳು ಎಲ್ಲ, ದೇವ ಮಂದಿರಗಳು. ಬ್ರಾಹ್ಮಣರ ಹಣ ಅಪಹರಿಸ್ತಾರೆ. ಯಾರು ಹೆಂಗಸಿನ ಹಣ ಅಪಹರಿಸ್ತಾರೆ, ವಯಸ್ಸಾದ ತಾಯಿ ಇರ್ತಾಳೆ, ಅವಳು ಆಸ್ತಿ ಮಾಡಿರ್ತಾರೆ, ಏನೋ ಆಸ್ತಿ ಇರುತ್ತೆ, ಆ ಹಣ ದೋಷಿಬಿಡೋದು. ಅಥವಾ ಅವ್ರಿಗೆ ಪೆನ್ಷನ್ ಬರುತ್ತೆ, ಆ ಪೆನ್ಷನ್ ದೋಷಿಬಿಡೋದು. ಈ ಮಾಡುವವರು ಎಲ್ಲಿ ಹೋಗ್ತಾರೆ? ವೈತರಣಿ ನದಿಯಲ್ಲಿ ಬೀಳ್ತಾರೆ. ನೀವು ಇನ್ನೊಂದು ಕೇಳಬಹುದು, ಅಲ್ಲ ಇವೆಲ್ಲ ಸರಿ ಆಚಾರ್ಯರೇ, ಮಕ್ಕಳ ಹಣ, ಮಕ್ಕಳ ಹತ್ರ ಎಲ್ಲಿ ಹಣ ಇರುತ್ತೆ? ಚಿಕ್ಕ ಮಕ್ಕಳ ಹತ್ರ ನಾವು ಕೊಟ್ಟರೆ ತಾನೇ ಅವರಿಗೆ ಹಣ ಇರೋದು, ಅವರ ಹಣ ದೋಚುವುದು ಅಂದರೆ ಹೇಗೆ ಅಂತ ಕೇಳಿದರೆ, ಇದನ್ನು ಸಾಮಾನ್ಯ ಮಾಡೋರು ಯೋಚನೆ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಆಗತ್ತೆ ಇದು. ಏನಂದರೆ, ಮಕ್ಕಳನ್ನು ನೋಡಲಿಕ್ಕೆ ಜನ ಬರ್ತಾರೆ ಅಲ್ವಾ, ಚಿಕ್ಕ ಮಕ್ಕಳನ್ನ ನೋಡ್ತಾರೆ. ನೋಡಿಬಿಟ್ಟು ಮಕ್ಕಳ ಕೈಯಲ್ಲಿ ಒಂದು 100 ರೂಪಾಯೋ 50 ರೂಪಾಯೋ 10 ರೂಪಾಯೋ 500 ರೂಪಾಯೋ ಏನು ತಂದಿರಲ್ಲ, ಬಿಸ್ಕೆಟು ಚಾಕ್ಲೇಟ್ ಏನು ತಂದಿರಲ್ಲ, ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಅಲ್ವಾ. ಕೊಟ್ಟಾಗದೇನಾಯಿತು? ಮಕ್ಕಳ ಹಣ ಆಯಿತು. ಆ ಮಕ್ಕಳ ಹಣವನ್ನು ತೆಗೆದುಕೊಂಡು ನಾವು ಸಂಸಾರಕ್ಕೆ ಉಪಯೋಗಿಸಿದರೆ ಮಕ್ಕಳ ಹಣ ಕಳ್ತನ ಮಾಡದಂಗೆ ಅಂತ. ನೋಡಿ ಎಷ್ಟು ಸೂಕ್ಷ್ಮ ಇದೆ ಧರ್ಮ. ಮಕ್ಕಳ ಹಣವನ್ನು, ಮಕ್ಕಳಿಗೆ ಯಾರು ಹಣವನ್ನು ಕೊಟ್ಟು ಮಕ್ಕಳೇ ತಗೊಳ್ಳಿ ನಾ ಏನು ತರಲಿಕ್ಕಾಗಿಲ್ಲ ಅಂತ ಕೊಟ್ಟಾಗ ಆ ಹಣವನ್ನು ನಾವು ಮನೆಯ ಖರ್ಚಿಗೆ ಉಪಯೋಗಿಸಿದರೆ, ಮಕ್ಕಳಿಗಲ್ಲದೆ ಬೇರೆಯದಕ್ಕೆ ಉಪಯೋಗಿಸಿದರೆ ಮಕ್ಕಳ ಹಣವನ್ನು ದೋಚಿಸಿದ ಫಲ ಬರುತ್ತೆ. ಮಕ್ಕಳ ಹಣ ದೋಚಿಸಿದ ಫಲ ಬರುತ್ತೆ. ಆವಾಗ ವೈತರಣಿ ನದಿಯಲ್ಲಿ ಒಂದು ಮುಳುಗಬೇಕು. ಅಲ್ಲ, ನಾವೇನು ಮಾಡಬೇಕಾಗಾದ್ರೆ ಮಕ್ಕಳ ಹಣ ತೆಗೆದುಕೊಂಡು ಅಂದರೆ, ಮಕ್ಕಳಿಗೆ ಕೊಟ್ಟ ಹಣವನ್ನು ಶೇಖರಣೆ ಮಾಡಿ ಇಡಿ. ಶೇಖರಣೆ ಮಾಡಿ ಮಕ್ಕಳಿಗೆ ಏನಾದರೂ ಬಟ್ಟೆ ಕೊಡಿಸಬೇಕಾದ್ರೆ, ಓದಿಗೆ ಬುಕ್ ಕೊಡಿಸಬೇಕಾದ್ರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆ ಹಣವನ್ನು ಉಪಯೋಗಿಸಿ. ಆವಾಗ ಅದು ಮಕ್ಕಳ ಹಣ ದೋಚಿದ ಪ್ರಸಂಗ ಬರಲ್ಲ. ಮಕ್ಕಳಿಗೆ ಯಾರಾದರೂ ಕೈಗೆ ಹಣ ಕೊಟ್ಟು ಹೋದಾಗ ಎತ್ತಿಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಗೊತ್ತಾದ ಇಟ್ಕೊಂಡ್ಬಿಟ್ಟು ನಾವು ಖರ್ಚು ಮಾಡಿಬಿಟ್ವಿ ಅಂದರೆ ಮಕ್ಕಳ ಹಣ ದೋಚಿಟ್ಟಿದ್ದು ನಾವು ವೈತರಣಿ ನದಿಯಲ್ಲಿ ಬೀಳುವುದು ಖಾಯಂ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಧರ್ಮ, ಎಲ್ಲ ವಿಷಯಗಳನ್ನು ಕವರ್ ಮಾಡುತ್ತೆ. ಆಮೇಲೆ ಮತ್ತೆ ಹೇಳ್ತಾರೆ, ಏ ಋಣಂನ ಪ್ರಯಚ್ಛಂತಿ ಏ ವೈ ನ್ಯಾಸಾಪಹಾರಕ ವಿಶ್ವಾಸಘಾತಕ ಏಚ ಸವಿಷಾನ್ನೇನ ಮಾರಕಾ. ಯಾರು ಇನ್ನೊಬ್ಬರ ಸಾಲವನ್ನು ತೆಗೆದುಕೊಂಡು ತೀರಿಸುವುದಿಲ್ಲವೋ, ಯಾರು ಸಾಲ ತೆಗೆದುಕೊಂಡು ತೀರಿಸದೆ ಸಾಯ್ತಾರೋ, ಯಾರಿಗೆ ಅಕಸ್ಮಾತ್ತಾಗಿ ದುಡ್ಡು ಬೇಕಾಗಿರುತ್ತೆ, ತನ್ನ ಆಸ್ತಿಯನ್ನು ಅಡ ಇಟ್ಟುಬಿಟ್ಟು ಅವನು ಸಾಲ ತೆಗೆದುಕೊಂಡಿರ್ತಾನೆ, ಆ ಒಡ ಇಟ್ಟ ಆಸ್ತಿಯನ್ನು ಯಾರು ಅಪಹಾರ ಮಾಡ್ತಾರೋ, ಯಾರು ವಿಶ್ವಾಸ ದ್ರೋಹಿಗಳು, ಯಾರು ಅನ್ನದಲ್ಲಿ ವಿಷ ಹಾಕಿ ಸಾಯಿಸ್ತಾರೋ, ಅನ್ನ ಅಂದರೆ ಬರೇ ಅಕ್ಕಿಯಿಂದ ಮಾಡಿದ್ದನ್ನ ಅಲ್ಲ ರೀ, ನಿಮ್ಮ ಬಾಯಲ್ಲಿ ತಿನ್ನುವುದು ಕುಡಿಯುವುದು ಎಲ್ಲ ಅನ್ನನೇ. ಅನ್ನದಲ್ಲಿ ವಿಷ ಹಾಕುವುದು, ನೀರಿನಲ್ಲಿ ವಿಷ ಹಾಕಿ ಕುಡಿಸುವುದು, ಇವರೆಲ್ಲರೂ ವೈತರಣಿ ನದಿಯಲ್ಲಿ ಬೀಳ್ತಾರೆ. 1 ರೂಪಾಯಿ ಸಾಲ ಮಾಡಲಿ, 10 ರೂಪಾಯಿ ಸಾಲ ಮಾಡಲಿ, 10 ಕೋಟಿ ಸಾಲ ಮಾಡಲಿ, ಅದು ತೀರಿಸ್ತೇನೆ ಹೋದರೆ ವೈತರಣಿ ನದಿಯಲ್ಲಿ ಬೀಳುವುದು ನಿಶ್ಚಿತ. ಇದನ್ನ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ, ಇದು ನೋಡಿ ಇನ್ನೂ ಒಂದು ವಿಷಯ ಇದೆ ಶಾಸ್ತ್ರದಲ್ಲಿ. ಯಾರು ಋಣಮುಕ್ತನಾಗಲ್ವೋ, ಸಾಲದಿಂದ ಮುಕ್ತನಾಗಲ್ವೋ, ಅವನು ಮೈಲಿಗೆ ಅವನು. ಯಾರು ಸಾಲವನ್ನು ಮಾಡಲ್ವೋ ಅವನು ಅಪ್ಪಟ ಮೈಲಿಗೆ, ಅವನಿಗೆ ಪೂಜೆಗೆ ಅಧಿಕಾರ ಬರಲ್ಲ. ಇನ್ನು ಬಿಟ್ಟೋಯ್ತು, ಸಾಲ ಮಾಡದೇ ಇರೋರು ಯಾರೂ ಇಲ್ಲ. ಯಾವ ಬ್ರಾಹ್ಮಣರು ಯಾವ ಪಂಡಿತರು ಎಲ್ಲರೂ ಸಾಲ ಮಾಡೋರೆ, ಯಾರು ಮಡಿ ಭಕ್ತಿಯೊಳಗೆ ಕುತ್ಕೊಳ್ಳಾಗೇ ಇಲ್ಲ. ಸಾಲ ಇದ್ದು ಜವಾದರೆ ಸಾಲ ಇರುವ ತನಕ ಅವನು ಮೈಲಿಗೆ, ಅವನಿಗೆ
ಯಾವುದರಲ್ಲೂ ಅಧಿಕಾರ ಇಲ್ಲ, ಮೈಲಿಗೆ ಅವನಿಗೆ. ನಾವು ನೋಡಿ ಯೋಚನೆ ಮಾಡಿ, ಎಷ್ಟು ಜನ ಎಲ್ಲರೂ ಸಾಲ ಮಾಡಿರ್ತಾರೆ. ಇದು ನೋಡಿ ಎಷ್ಟು ಕಾಮನ್ ಆಗಿದೆ, ಎಷ್ಟು ಸೂಕ್ಷ್ಮವಾಗಿದೆ ಧರ್ಮ ಅಂತ ಹೇಳಿ ಅಂತ. ಆಮೇಲೆ ಮುಂದೆ ಹೇಳ್ತಾರೆ, ದೋಷಾಗ್ರಾಹಿ ಗುಣಾಶ್ಲಾಘಿ ಗುಣವತ್ಸು ಸಂವತ್ಸರಾ ನೀಚಾನುರಾಗಿಣೋ ಮೂಢಾ ಸತ್ಸಂಗತಿ ಪರಾನ್ಮುಖಾ. ಪರರ ದೋಷಗಳನ್ನೇ ಗ್ರಹಿಸ್ತಾರೆ, ಇನ್ನೊಬ್ಬರ ದೋಷಗಳನ್ನೇ ಎತ್ತಿ ಆಡ್ತಾರೆ, ಉತ್ತಮ ಗುಣಗಳನ್ನು ಪ್ರಶಂಸೆ ಮಾಡೋಲ್ಲ. ಈಗ ಆಚಾರ್ಯರು ಹೇಳ್ತಾರೆ, ಉತ್ತಮ ಬ್ರಾಹ್ಮಣರು, ಅವನೇನ್ರಿ ನೀವು ಕೇಳಿದ್ದೀರಾ ಆಚಾರ್ಯನ್ನ, ಅವರು ಇಷ್ಟು ಒಳ್ಳೆಯವರಲ್ವಾ, ನಿಮಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಮುಖ, ನಾನು ಹೇಳ್ತೀನಿ ಅವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ದೂಷಿಸ್ತಿರಲ್ಲ, ಇವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಅವ ಗುಣ ಮಾಡಿದರೆ ಅವನೇನ್ರಿ ಮಹಾ ಮಾಡೋದು ಗುಣನ ಅಂತ ಹೇಳ್ತಾರಲ್ಲ. ಇವರು ಗುಣಗಳನ್ನು ಹೇಳದೆ ಅವರಲ್ಲಿರುವ ದೋಷಗಳನ್ನೇ ಗುಣಗ್ರಾಹಿಗಳನ್ನಾಗಿ ತೆಗೆದು ದೋಷಗ್ರಾಹಿಗಳಾಗ್ತಾರಲ್ಲ, ಅವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ನೀಚರನ್ನು ಪ್ರೀತಿಸುವವರು ಅತಿ ಕೆಟ್ಟ ಜನರನ್ನು ಪ್ರೀತಿಸ್ತಾರೆ. ಇರ್ತಾರೆ ನೋಡಿ, ಕೆಲವರಿಗೆ ಕೆಟ್ಟ ಸಂಘನೇ ಒಳ್ಳೆಯದು ಕಾಣುತ್ತೆ, ಅವ್ರು ಎಷ್ಟು ಒಳ್ಳೆಯವನು ಅಂತಾರೆ, ಯಾಕಂದ್ರೆ ಇವ್ರ ಸ್ವಭಾವನೂ ಹಾಗೆ ಇರುತ್ತೆ. ನೀಚಾನುರಾಗಿಣ, ನೀಚರ ಜೊತೆಗೆ ಸ್ನೇಹ ಮಾಡುವವರು, ಮೂಢರ ಸ್ನೇಹ ಮಾಡುವವರು, ಒಳ್ಳೆ ಜನಗಳು ಎಲ್ಲಿರ್ತಾರೋ ಅಲ್ಲಿಂದ ದೂರ ಇರುವವರು, ಸತ್ಸಂಗದಿಂದ ವಿಮುಖರಾದವರು, ಇವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಆಮೇಲೆ ತೀರ್ಥ ಸಜ್ಜನ ಸತ್ಕರ್ಮ ಗುರುದೇವ ವಿನಂದಕಾ ಪುರಾಣ ವೇದ ಮೀಮಾಂಸಾ ನ್ಯಾಯ ವೇದಾಂತ ದೂಷಿಕಾ. ತೀರ್ಥಗಳು, ಸಜ್ಜನರು, ಸತ್ಕರ್ಮಗಳು, ಗುರುಗಳು ಮತ್ತು ದೇವರ ನಿಂದನೆಯನ್ನು ಮಾಡುವವರು. ಈಗಂತೂ ಇದು ಕಾಮನ್ ಆಗಿ ಹೋಗಿದೆ, ಎಲ್ಲರೂ ಗುರುಗಳ ನಿಂದನೆ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಇಂಟರ್ನೆಟ್ ಬಂದ್ಬಿಟ್ಟು, ಅಂತರ್ಜಾಲಗಳಲ್ಲಿ ಬಂದ್ಬಿಟ್ಟು ಎಲ್ಲ ಗುರುನಿಂದನೆ, ಯತಿನಿಂದನೆ, ದೇವರ ನಿಂದನೆ. ತಾನೇ ಸಾಮಾಜಿಕ ತಾಳದಿಂದ ಪಂಡಿತ ಆಗ್ಬಿಟ್ಟ, ದೇವರಾಗ್ಬಿಟ್ಟ ಅವನು. ಇಂಥವರು ಇಂಟರ್ನೆಟ್ನಲ್ಲಿ ಬೀಳ್ತಾರಲ್ಲ, ಇಂಟರ್ನೆಟ್ನಿಂದ ತಾವು ಮಹಾ ಪಂಡಿತರು ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರನ್ನೂ ದೂಷಿಸ್ತಾರಲ್ಲ, ಇವರು ಇನ್ನರ್ ನೆಟ್ನಲ್ಲಿ ಸಿಕ್ಬಿಟ್ಟು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಪುರಾಣ, ವೇದ, ಮೀಮಾಂಸಾ, ನ್ಯಾಯ ಮತ್ತು ವೇದಾಂತ ಶಾಸ್ತ್ರಗಳನ್ನು ಬೈಯುವವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಆಮೇಲೆ ಇನ್ನೂ ಇಷ್ಟೇ ಅಲ್ಲರಿ, ಇನ್ನೂ ಸೂಕ್ಷ್ಮ ಇದೆ. ಯಾರೋ ದುಃಖ ಪಡ್ತಾ ಇರ್ತಾರೆ, ಪಾಪ ಏನಾಗಿರುತ್ತೆ ಅಂದರೆ, ಹರ್ಷಿತ ದುಃಖಿತಂ ದೃಷ್ಟವ ಹರ್ಷಿತೇ ದುಃಖದಾಯಕ ದುಷ್ಟವಾಕ್ಯಸ್ಯ ವಕ್ತಾರೋ ದುಷ್ಟಚಿತ್ತಾಶ್ಚಯೇ ಸದಾ ಅಂತಾರೆ. ಯಾರೋ ದುಃಖ ಪಡ್ತಾ ಇರ್ತಾರೆ, ಅವ್ರನ್ನ ನೋಡಿ ಸಂತೋಷ ಪಡೋದು. ಅವನು ಮಾಡಬಾರ್ದು ಮಾಡಿದರೆ ಹಾಗೆ ಆಗತ್ತೆ, ಅವ್ನು ಮಾಡ್ತಾ ಇದ್ದ ಹಾಗೆ ಆಗ್ಬೇಕು ಅವನಿಗೆ ಅಂತ ನಾವು ಹೇಳ್ತೀವಲ್ಲ. ಮಾಡಬಾರ್ದು ಮಾಡಿದ್ರೆ ಹೀಗಾಗತ್ತೆ ಅಂತ ಏನೋ ನಾವೇ ಕೊಡೋರಾಗೆ, ನಾವೇ ನೋಡಿದವರಾಗೆ ಮಾಡಬಾರ್ದನ್ನು ಮಾಡಿದ್ರೆ ಹೀಗಾಗತ್ತೆ ಅಂತ ಅವನು ದುಃಖ ಪಡ್ತಾ ಇದ್ರೆ ಅವನಿಗೆ ನಿಂದಿಸ್ತೀವಲ್ಲ, ಸಂತೋಷ ಪಡ್ತೀವಲ್ಲ, ಅಂಥವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಆಮೇಲೆ ಪಾಪ ಸಂತೋಷ ಪಡ್ತಾ ಇರ್ತಾರೆ, ಯಾರೋ ಸಂತೋಷ ಪಡ್ತಾ ಇರ್ತಾರೆ ನೋಡಿ, ಸಂತೋಷ ಪಡ್ದಂಗೆ ಕಂಡ್ರಾಗಲ್ಲ, ಅವ್ರಿಗೆ ಏನೋ ಒಂದು ಹೇಳಿ ದುಃಖ ಮಾಡಿಬಿಡೋದು. ಆ ದುಃಖ ಪಡಿಸಿದವರನ್ನು ವೈತರಣಿ, ಇದು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಮನುಷ್ಯರಿಗೆ ಸೀಮಿತ, ಇದು ಎಲ್ಲ ಮನುಷ್ಯರಿಗೂ ಸೀಮಿತ. ಅದಕ್ಕೆ ಹರ್ಷಪಟ್ಟು ಕೆಟ್ಟ ಮಾತು, ಯಾವಾಗಲೂ ಕೆಟ್ಟ ಮಾತೇ ಆಡ್ತಾರೆ. ನಾವು ಬಡಿತೀನಿ ಹಾಗೆ ಹೀಗೆ ಕೆಟ್ಟ ಮಾತುಗಳನ್ನು ಮಾಡ್ತಾ ಇರ್ತಾರಲ್ಲ, ಅವರುಗಳು ಯಾವಾಗಲೂ ಕೆಟ್ಟ ಮನಸ್ಸಿನವರು, ದುರ್ನಡತೆ ಇರೋರು, ಇವರೆಲ್ಲರೂ ವೈತರಣಿ ನದಿಯಲ್ಲಿ ಬೀಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ನ ಶೃಣ್ವಂತಿ ಹಿತಂ ವಾಕ್ಯಂ ಶಾಸ್ತ್ರವಾರ್ತಾಂ ಕದಾಪಿನ ಆತ್ಮಸಂಭಾವಿತಾ ಸ್ತಬ್ಧಾ ಮೂಢ ಪಂಡಿತ ಮಾನಿನ. ಯಾರಾದರೂ ಹಿರಿಯರು ಹಿತವಚನಗಳನ್ನು ಹೇಳಿದರೆ ಅವುಗಳನ್ನು ಕೇಳದೇ ಇರೋರು, ಶಾಸ್ತ್ರದ ವಿಷಯಗಳನ್ನು ಯಾವಾಗಲೂ ಕೇಳಲ್ಲರಿ. ನಿಮ್ಗೇನು ದೊಡ್ಡ ಶಾಸ್ತ್ರ, ನಾನು ಟಿವಿ ಸೀರಿಯಲ್ ನೋಡಬೇಕು, ನಾನು ಟಿವಿ ನೋಡಬೇಕು, ಕ್ರಿಕೆಟ್ ಮ್ಯಾಚ್ ನೋಡಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ತಿನ್ಬೇಕು, ನಾನು ನಿಮ್ಮ ಮುಂದೆ ಕೇಳ್ತಾ ಕೂತ್ಕೊಳ್ಳೋದು ಇಷ್ಟೊತ್ತಿಗೆ ಅಂತನ್ನವರು, ನಾನೇ ದೊಡ್ಡವನು, ನನಗಿಂತ ಯಾರು ದೊಡ್ಡವರಿದ್ದಾರೆ, ನಾನೇ ಪಂಡಿತ, ನನಗಿಂತ ದೊಡ್ಡವರು ಯಾರಿದ್ದಾರೆ, ನಾನು ಎಲ್ಲ ತಿಳಿದಿದ್ದೀನಿ ಅನ್ನೋರು
ಕಠಿಣ ಹೃದಯದವರು, ಮೃದು ಸ್ವಭಾವದವರು ಅಲ್ಲೇ ಅಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡುವವರು, ಮೂಢರು, ತಮ್ಮನ್ನು ತಾವೇ ಪಂಡಿತರೆಂದು ತಿಳಿದುಕೊಳ್ಳುವವರು, ಇವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಇವರೆಲ್ಲ ಧರ್ಮವನ್ನು ಬಿಟ್ಟು ಇವರೆಲ್ಲರೂ ಅನೇಕರು ಯಮಮಾರ್ಗದಲ್ಲಿ ಹಗಲು ರಾತ್ರಿ ಹೋಗ್ತಾ ಇರ್ತಾರೆ. ಹಗಲು ರಾತ್ರಿ ಯಮದೇವರು, ಯಮನ ದೂತರು ಸುಮ್ಮನೆ ಕರ್ಕೊಂಡು ಹೋಗಲ್ಲ, ಹೊಡಿತಾನೆ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಹೊಡೆಸ್ಕೊಂಡು ವೈತರಣಿ ನದಿ ಕಡೆಗೆ ಬರ್ತಾರೆ. ಯಾವ ಪಾಪಿಗಳದಲ್ಲಿ ಬೀಳುತ್ತಾರೆ ಅಂತ ಮತ್ತೆ ಭಗವಂತ ಹೇಳ್ತಾನೆ. ಮಾತರಮ್ಯೇವ ಮನ್ಯಂತೆ ಪಿತರಂ ಗುರುಮೇವಚ ಆಚಾರ್ಯಂ ಚಾಪಿ ಪೂಜ್ಯಂತ ತಸ್ಯಾಂ ಮಜ್ಜಂತಿ ತೇ ನರಃ. ಯಾರು ಜನ್ಮ ನೀಡಿದ ತಾಯಿ, ತಂದೆ, ಗುರುಗಳು, ಆಚಾರ್ಯರು ಮತ್ತು ಪೂಜ್ಯರನ್ನು ಅವಮಾನಿಸುತ್ತಾರೋ ಆ ಮನುಷ್ಯರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಇದು ಯಾರು ಜನ್ಮ ನೀಡಿದ ತಾಯಿ, ತಂದೆ ಅವರ ಋಣ ತೀರಿಸ್ಲಿಕ್ಕಾಗಲ್ಲ ರೀ. ಅವರನ್ನು ಅವಮಾನಿಸೋದು, ನೀನೇನು ಮೂಲೆ ಕೂಡು, ನಿನಗೇನು ಗೊತ್ತಾಗತ್ತೆ, ಹರ್ಟ್ ಮಾಡೋದು, ಅವರೇನೋ ಇಷ್ಟಪಟ್ಟು ಕೇಳಿದರೆ ಕೊಡದೇ ಇರೋದು, ಅವರೇನೋ ಪ್ರವಚನಕ್ಕೆ ಹೋಗ್ತೀನಿ ಅಂದರೆ ಬೈದು ಕೂಡ್ಸೋದು, ನೀನೇ ಕುತ್ಕೋ ಇಲ್ಲಿ, ನೀನು ಕುತ್ಕೋ ಇಲ್ಲಿ, ನೀನೇನು ಹೋಗ್ತೀಯ, ನೀನು ಕರ್ಕೊಂಡು ಹೋಗೋರು ಯಾರು, ಏನಾರ ಆಗ್ಬಿಟ್ರೆ ನಾನೇನು ಮಾಡಬೇಕು ಅನ್ನೋದು, ಯಾವಾಗಲೂ ದೇವರು ಅಂತ ಪಡ್ಕೋತೀಯ, ಮನೆ ಕೂಡು ಅನ್ನೋದು. ಈ ಥರ ಮಾಡಿದವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಅಂದರೆ ತಾಯಂದು ಗುರುಪತ್ನಿ, ಗರ್ಭಿಣಿ, ಹಾಲುಣಿಸಿದವಳು, ಸೋದರತ್ತೆ, ಚಿಕ್ಕಮ್ಮ, ತನ್ನ ತಂಗಿ, ಸವತಿ ತಾಯಿ, ಸೊಸೆ, ಅನ್ನ ಹಾಕಿದವಳು, ಇವರೆಲ್ಲರೂ ನವಮಾತ್ರಿಕರೆಂದು ಪ್ರಸಿದ್ಧ. ಇವರಿಗೆ ಅವಮಾನ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಗುರುವಿನ ನಿಂದೆ ಮಾಡ್ತಾರಲ್ಲ, ತಂದೆಯ ನಿಂದೆ ಮಾಡ್ತಾರಲ್ಲ, ಇವರು ಸೂರ್ಯಚಂದ್ರರಿರುವಷ್ಟು ಕಾಲ ಕಾಲಸೂತ್ರ ನರಕದಲ್ಲಿ ಬೀಳ್ತಾರೆ. ತಂದೆ ಅಂದರೆ ಯಾರು ಅಂದರೆ ವಿದ್ಯಾದಾತ, ವಿದ್ಯೆಯನ್ನು ಕೊಡುವವನು ತಂದೆ, ಅನ್ನವನ್ನು ಕೊಡುವವನು ತಂದೆ, ಭಯವನ್ನು ನಿವಾರಿಸುವವನು ತಂದೆ, ಜನ್ಮದಾತ, ಕನ್ಯಾದಾತ. ಈ 5 ತಂದೆಗಳು, ಇವರನ್ನು ಅವಮಾನಿಸುವವರು ಕೂಡ ಬ್ರಹ್ಮಹತ್ಯೆ ಹೊಂತಾರೆ. ಅಂದರೆ ಕನ್ಯಾದಾತ ಅಂದರೆ ಕನ್ಯೆ ಕೊಟ್ಟಿರ್ತಾನಲ್ಲ ಮಾವ, ಅವನು. ವಿದ್ಯಾದಾತ, ಮಂತ್ರದಾತ ಗುರು ತಂದೆಗಿಂತ 1,00,000 ಪಟ್ಟು ಶ್ರೇಷ್ಠರು. ಜನ್ಮ ಕೊಟ್ಟ ತಂದೆಗಿಂತ ವಿದ್ಯಾದಾತ, ಮಂತ್ರದಾತ ಗುರುವು ಶ್ರೇಷ್ಠರು. ತಾಯಿಗಿಂತ 1000 ಪಟ್ಟು ಶ್ರೇಷ್ಠರು. ವೇದಕ್ಕಿಂತ ಶ್ರೇಷ್ಠ ಶಾಸ್ತ್ರ ಇಲ್ಲ, ಕೃಷ್ಣಂಗಿಂತ ದೊಡ್ಡ ಪರವಿದ್ಯೆ ಇಲ್ಲ, ಗಂಗೆಗಿಂತ ತೀರ್ಥ ಶ್ರೇಷ್ಠ ತೀರ್ಥ ಯಾವುದೂ ಇಲ್ಲ, ಏಕಾದಶಿಗಿಂತ ಶ್ರೇಷ್ಠ ವ್ರತ ಯಾವುದೂ ಇಲ್ಲ. ಇವುಗಳನ್ನು ದೂಷಿಸಿದವರು ಲಾಲಾಮುಖ ಎಂಬ ನರಕದಲ್ಲಿ ಬೀಳ್ತಾರೆ. ಉಪಾಧ್ಯಾಯನಿಗಿಂತ 10 ಪಟ್ಟು ಗೌರವ ಆಚಾರ್ಯನಿಗೆ ಕೊಡಬೇಕು, ಆಚಾರ್ಯನಿಗಿಂತ 100 ಪಟ್ಟು ಗೌರವ ತಂದೆಗೆ ಕೊಡಬೇಕು, ತಂದೆಗಿಂತಲೂ 1000 ಪಟ್ಟು ಗೌರವ ತಾಯಿಗೆ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾರು ಆಮೇಲೆ ಹೇಳ್ತಾರೆ, ಯಾರು ಈ ನರಕವೆಲ್ಲ ನೋಡಲ್ಲ ಅಂತ. ನಚೈನಂ ಅತಿ ಬ್ರಹ್ಮ ತಿರ್ಯ ಗೌನೋ ಜಾಯತೆ ಹಾರಿತರು ದೇವ ಪೂಜಾಮಿಯೇನ ಕುರುವಂತಿ. ಯಾರು ನಿತ್ಯವೂ ದೇವ ಪೂಜೆ ಮಾಡ್ತಾರೋ ಅವರು ಈ ನರಕವನ್ನು ನೋಡೋದಾಗೋದಿಲ್ಲ, ನೋಡಲ್ಲ. ಚಾತುರ್ಮಾಸ ವ್ರತ ಮಾಡುವವರಿಗೆ ನರಕ ಇಲ್ಲ. ಪಾಪಿಷ್ಠರು, ಪರದಾರದಾರರು, ಬ್ರಹ್ಮಹತ್ಯೆ, ಸುರಾಪಾನ, ಸ್ತ್ರೀಹತ್ಯೆ ಮಾಡಿದವರು ಚಾತುರ್ಮಾಸ ವ್ರತದಿಂದ ಪಾಪಮುಕ್ತರಾಗ್ತಾರೆ. ತಾಯಿಗೆ ಸಮನಾದ ದೈವ ಇನ್ನೊಂದಿಲ್ಲ, ಗಾಯತ್ರಿಯನ್ನು ಉಪದೇಶಿಸಿದ ತಂದೆಗೆ ಸಮಾನರಾದ ಗುರು ಮತ್ತೊಬ್ಬರಿಲ್ಲ. ಜನ್ಮ ನೀಡಿ ಹೇಗೆ ಬದುಕಬೇಕೆಂದು ಜ್ಞಾನ ನೀಡ್ತಾಳೆ ತಾಯಿ, ಜನ್ಮಗಳಿಗೆ ಬೇಕಾದ ಬ್ರಹ್ಮಜ್ಞಾನ ನೀಡ್ತಾಳೆ ತಂದೆ. ಯಾವುದೇ ರೀತಿಯಿಂದಲೂ ಪ್ರತ್ಯುಪಕಾರ ಅವರಿಗೆ ಮಾಡಲಿಕ್ಕಾಗಲ್ಲ. ಅವರಿಗೆ ಮಾಡಬೇಕಾಗಿದ್ದೇನು, ಅವರ ಮಾತು ಕೇಳಿ ಅವರು ಕಾಲವಾದಾಗ ಅವರಿಗೆ ಶ್ರಾದ್ದ ಕರ್ಮವನ್ನು ವಿಹಿತವಾಗಿ ನಿಷ್ಠೆಯಿಂದ ಮಾಡಿ. ಇಂತಹ ತಂದೆ ತಾಯಿಗಳಿಗೆ ಅವಮಾನ ಮಾಡಿದರೆ ಮಹಾನರಕದಲ್ಲಿ 1000 ವರ್ಷ ಇರಬೇಕಾಗತ್ತೆ. ಬ್ರಾಹ್ಮಣ ಒಬ್ಬನು ಮನೆಗೆ ಬಂದ ಅಂದರೆ ಅವನ ಜೊತೆಗೆ ಪಿತೃದೇವತೆಗಳು ಬರ್ತಾರೆ, ಇಂದ್ರಾದಿ ದೇವತೆಗಳು ಬರ್ತಾರೆ. ಬ್ರಾಹ್ಮಣ ಬಂದಾಗ ಅವನ ನಾಭಿಯಿಂದ ಕೆಳಗಡೆಗೆ ಪಿತೃದೇವತೆಗಳು, ನಾಭಿಯಿಂದ ಮೇಲ್ಗಡೆಗೆ ದೇವತೆಗಳು. ಬ್ರಾಹ್ಮಣನಿಗೆ ಹೂವಿನ ಹಾರ ಹಾಕಿದರೆ, ಬ್ರಾಹ್ಮಣನಿಗೆ ತುಳಸಿ ಮಣಿ ಹಾಕಿದರೆ ಅದು ದೇವತೆಗಳಿಗೆ ಹಾಕಿದಂತೆ. ಬ್ರಾಹ್ಮಣರ ಪಾದ ತೊಳೆದರೆ ಅದು ಪಿತೃದೇವತೆಗಳ ಪಾದ ತೊಳೆದಂತೆ.
ಆಮೇಲೆ ನೋಡಿ, ಈಗ ಕಾಮನ್ ಆಗಿರೋದು ಈಗ ಏನೇನಾಗ್ತಾ ಇದೆ ಅದು ಬಂದಿದೆ ಇದರಲ್ಲಿ. ಪತಿವ್ರತಾಂ ಸಾಧುಶೀಲಾಂ ಕುಲೀನಾಂ ವಿನಯಾನ್ವಿತಾಂ ಸ್ತ್ರೀಯಂ ತ್ಯಜಂತಿಯೇ ದ್ವೇಷ ಅದು ವೈತರಣ್ಯಾಂ ಪದಂತಿಯೇ. ಯಾರು ಒಳ್ಳೆಯ ಸ್ವಭಾವದ ಹೆಂಡತಿ ಇರ್ತಾಳೋ, ವಿನಯಯುಕ್ತಳು, ಕುಲೀನಳು, ಪತಿವ್ರತಿಯಾದ ಸ್ತ್ರೀಯನ್ನು ದ್ವೇಷ ಮಾಡಿ ತ್ಯಜಿಸುವನು, ಅಂದರೆ ಡೈವರ್ಸ್ ಮಾಡ್ತಾನೋ, ಆ ಪುರುಷ ವೈತರಣಿ ನದಿಯಲ್ಲಿ ಬೀಳ್ತಾನೆ. ಆಮೇಲೆ ಪತಿವ್ರತೆಯಾದ ಸುಕಲೆಯನ್ನು ಬಿಟ್ಟು ಕೃಕುಲ ಅಂತ ಒಬ್ಬನಿದ್ದ, ಅವನು ಸತಿಯನ್ನು ಬಿಟ್ಟು ತಾನೊಬ್ಬನೇ ತೀರ್ಥಯಾತ್ರೆ ಮಾಡಿದ್ದಕ್ಕೆ ತೀರ್ಥಯಾತ್ರೆ ಫಲ ಬರಲಿಲ್ಲ ಅವನಿಗೆ. ಭಾರ್ಯೆ ಅಂದರೆ ಹೆಂಡತಿಗೆ ಸಮಾನವಾದ ಪವಿತ್ರ ವಸ್ತು ಇನ್ನೊಂದಿಲ್ಲ. ಪತ್ನಿಗೆ ಸಮಾನ ಸುಖ ಸಾಧನವೂ ಇಲ್ಲ, ಪುಣ್ಯ ಸಾಧನವೂ ಇರೋದಿಲ್ಲ. ದುಃಖದಿಂದ ಪಾರಾಗಲು, ಸುಖ ಪಡೆಯಲು ಅವಳೇ ಬೇಕು, ಪತ್ನಿನೇ ಬೇಕು. ಅವಳನ್ನು ಬಿಟ್ಟು ಹೇಳ್ತಾರೆ ನೋಡಿ, ನಾಸ್ತಿ ಭಾರ್ಯಾ ಸಮಂ ಪುಣ್ಯಂ ತಾರಣಾಯ ಹಿತಾಯ ಚ. ಅವಳನ್ನು ಬಿಟ್ಟು ತೀರ್ಥಯಾತ್ರೆ ದಾನಗಳನ್ನು ಮಾಡಿರುವೆ, ಅವಳು ಇಲ್ಲದಿರುವಾಗ ಪಿಂಡ ದಾನ ಮಾಡಿದೀಯಲ್ಲ ನೀನು ಕಳ್ಳ, ನೀನು ಪಿಂಡ ತಿಂದವರು ಕಳ್ಳರು. ಅವಳು ಮಾಡಿದ ಪಾಪದಿಂದಲೇ ಸ್ತುತಿ ಎಂಬುದು ನಿನಗೆ ಗೊತ್ತಿಲ್ಲ. ಯಾರಿಂದ ಭಾರ್ಯೆಯು ಬಿಡಲ್ಪಟ್ಟಿತೋ ಅವನಂತ 10 ಅಂಗಗಳಿಂದ ಕೂಡಿದ ಧರ್ಮವೂ ಬಿಟ್ಟಂತೆಯೇ ಸರಿ. ಅವನು ತ್ಯಜಿಸಿಬಿಟ್ರೆ ಅವನ ಧರ್ಮ ಬಿಟ್ಟವನಂಗೆ. ಅಂದರೆ ಯಾವ ಪತ್ನಿಯು ಪಾಕ ಅಂದರೆ ಅಡಿಗೆ ಮಾಡಿದ್ದರಿಂದ ಪಿತೃಗಳಿಗೆ ಅಮೃತಕ್ಕೆ ಸಮಾನ ಆಗುತ್ತೋ, ಅವನ ಹೆಂಡತಿ ಶ್ರಾದ್ದದಲ್ಲಿ ಅಡಿಗೆ ಮಾಡಿದ್ಲು ಅಂದರೆ ಪಿತೃಗಳಿಗೆ ಅಮೃತಕ್ಕೆ ಸಮಾನ ಆಗುತ್ತೆ. ಅಂಥ ಭಾರ್ಯೆಯನ್ನು ನೀನು ತ್ಯಜಿಸಿ ಡೈವರ್ಸ್ ಮಾಡಿ ಶ್ರಾದ್ದ ಮಾಡಿದ, ಅವಳಿಲ್ದಾಗ ಶ್ರಾದ್ದ ಮಾಡಿದ ನೀನು ಗೃಹಸ್ಥಾಶ್ರಮ ಧರ್ಮವನ್ನೇ ಬಿಟ್ಟಂತೆ ಅಂತ ಹೇಳುತ್ತೆ. ಅಂದರೆ ಯಾವನು ಕುಲೀನಳಾದ ಸ್ವಪತ್ನಿಯನ್ನು ತ್ಯಜಿಸಿ ತನ್ನ ಸ್ವಂತ ಹೆಂಡತಿಯನ್ನು ಬಿಟ್ಟು ಪರದಾರಾರತನಾಗುತ್ತಾನೋ, ಬೇರೆಯೊಬ್ಬರ ಹೆಣ್ಣಿಗೆ ವಶನಾಗ್ತಾನೋ, ಅವನು ಬೇರೆ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗ್ತಾನೆ. ಆಮೇಲೆ ಇನ್ನೂ ಒಂದು ಹೇಳತ್ ನೋಡಿ, ಯಾವುದೇ ಪತಿವ್ರತೆ ಹೆಣ್ಣು ತಾನು ಪತಿಯಿಂದ ಇಚ್ಛೆಯಿಂದ ನಡೆದುಕೊಳ್ತಾ ಇರ್ತಾಳೆ, ತನಗೆ ಇಚ್ಛೆಯಿಲ್ಲದಿದ್ದರೂ ಬಲಿಷ್ಠ ಪರಪುರುಷ ಅವಳನ್ನು ಬಲವಂತವಾಗಿ ಭೋಗಿಸಿದರೆ ಅವಳು ಶುದ್ಧಳೆ, ಅವಳನ್ನು ಪತಿ ಬಿಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅವಳು ಇಚ್ಛೆಯಾಗಿ ಹೋಗಿಲ್ಲ, ಬಲಪುರುಷ ಬಡಿದ್ಬಿಟ್ಟು ಅವಳನ್ನ ಭೋಗಿಸ್ತಾನೆ. ಭೋಗಿಸ್ಬಿಟ್ರೆ ಅವಳು ಕುಲೀನಳಂತಲ್ಲ, ಅವಳು ಕುಲೀನಳಲ್ಲ, ಅವಳು ನಿನ್ನನ್ನು ಬಿಟ್ಟು ಬೇರೆಯವರ ಸಂಪರ್ಕ, ಅವಳ ಇಚ್ಛೆ ವಿರುದ್ಧ ಆಗಿರೋದ್ರಿಂದ ಅವಳನ್ನು ನೀನು ಬಿಡಬಾರದು, ಅವಳ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಶಾಸ್ತ್ರ ಹೇಳುತ್ತೆ. ಈ ಸಾಧುಶೀಲಳಾದ ತನ್ನ ಪತ್ನಿಯನ್ನು ಪತಿ ಗೌರವಿಸಿದರೆ ಲಕ್ಷ್ಮೀದೇವಿ ಪ್ರೀತಳಾಗುತ್ತಾಳೆ. ಯಾರಿಗೆ ಸವಿಮಾತನ್ನಾಡುವ ಸತಿ ಇಲ್ಲವೋ ಅವನು ಅರಣ್ಯಕ್ಕೆ ಹೋಗಬೇಕು. ಪತ್ನಿ ಇಲ್ಲದ ಮನೆ ಕಾಡು, ಗೃಹಿಣಿಯೇ ಗೃಹ ಅಂತ ಶಾಸ್ತ್ರ ಹೇಳುತ್ತೆ. ಸ್ತ್ರೀಯರಿಗೆ ಪ್ರಧಾನ ಧರ್ಮ ತನ್ನ ಶೀಲವನ್ನು ಕಾಪಾಡಿಕೊಳ್ಳುವುದು ಅಂತ ಹೇಳುತ್ತೆ. ಯಾರು ಪತಿವ್ರತೆಯನ್ನು ವಿನಾಕಾರಣ ತ್ಯಜಿಸ್ತಾರೆ, ಏನು ಕಾರಣ ಇಲ್ಲದೆ ಡೈವರ್ಸ್ ಕೊಡ್ತಾರೋ ಅಂಥವರಿಗೆ 7 ಜನ್ಮ ಅವನು ಸ್ತ್ರೀಯಾಗಿ ಹುಟ್ಟಿ ಪ್ರತಿ ಜನ್ಮದಲ್ಲೂ ವೈಧವ್ಯವನ್ನು ಅನುಭವಿಸ್ತಾನೆ. ವೃದ್ಧಳಾದ್ಮೇಲೆ ಅಂತೂ ಬಿಡಲೇಬಾರ್ದು ಅಂತ. ತನ್ನ ಹೇಳ್ದಂಗೆ ಕೇಳ್ತಾ ಇರ್ತಾಳೆ ಪತ್ನಿ, ಮನೆ ಕೆಲಸ ಮಾಡ್ತಾ ಇರ್ತಾಳೆ, ಸುಪುತ್ರರನ್ನು ಕೊಟ್ಟಿರ್ತಾಳೆ, ಏನೂ ಕಾರಣ ಇರೋದಿಲ್ಲ ಬಿಡ್ಲಿಕ್ಕೆ ಅಂತ. ಬಿಟ್ಟವರಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ, ನನಗೆ ಭಿಕ್ಷೆ ಹಾಕಿ ಅಂತ 7 ಮನೆಯ ಭಿಕ್ಷೆಯನ್ನು ಕೇಳಬೇಕು ಅವನು. ಅದು 6 ತಿಂಗಳು ಕೇಳಬೇಕು ಆ ಥರ ಭಿಕ್ಷೆ. ಅವಳು ಬಿಡೋದಾದ್ರೆ ಕಂಪನ್ಸೇಷನ್ ಹೇಳುತ್ತಾರೆ ಈ ಶಾಸ್ತ್ರ. ಅವಳಿಗೆ ಏನಂದ್ರೆ ಬಿಟ್ರೆ ನೀವು ತಾನು ಸಂಪಾದಿಸಿದ ಆಸ್ತಿಯಲ್ಲಿ 3ನೇ 1 ಭಾಗ ನೀಡಬೇಕು. ಗೃಹ್ಯ ಸೂತ್ರ ಅಂತ ಇದೆ, ಅದರಲ್ಲಿ ಹೇಳ್ತಾರೆ ಅವಳ ಅನುಮತಿ ಪಡೆದು ಹೋಗಬೇಕು, ಅವಳು ಒಪ್ಪಿಗೆ ಪಡೆದು ಹೋಗಬೇಕು. ನಿಮ್ಗೆ ಡೈವರ್ಸ್ ಮಾಡಬೇಕಾದ್ರೆ ಅವಳು ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ತಾನೆ. ಧನಾದಿಗಳು ಇಲ್ಲ ಅಂದ್ರೆ ಅವಳಿಗೆ ಜೀವನೋಪಾಯ ನೀಡಿ ರಕ್ಷಿಸಬೇಕು. ನಮ್ಮ ಕೋರ್ಟ್ ಏನು ಹೇಳುತ್ತಾರೆ, ಶಾಸ್ತ್ರ ಯಾವಾಗ ಹೇಳ್ಬಿಟ್ಟಿದೆ ಅವಳಿಗೆ ಜೀವನೋಪಾಯ ಕೊಡಬೇಕು ಅಂತ. ಪತಿಯಾಗಲಿ, ಅಣ್ಣ ತಮ್ಮಂದಿರಾಗಲಿ, ಇತರ ಬಂಧುಗಳಾಗಲಿ, ಅತ್ತೆ ಮಾವಂದಿರಾಗಲಿ ಪತ್ನಿಯನ್ನು ಅವಮಾನ ಮಾಡಬಾರದು. ಆಮೇಲೆ ಹೇಳ್ತಾರೆ, ಸತಾಂ ಗುಣ ಸಹಸ್ರೇಶು ದೋಷಾನಾರೋಪಯಂತಿಯೇ ತೇಷ್ವಜ್ಞಾಂಚ ಕುರುವಂತಿ ವೈತರಣ್ಯಾಂ ಪದಂತಿದೆ. ಯಾವ ಸತ್ಪುರುಷರಲ್ಲಿ
ಭಾಳ ಒಳ್ಳೆ ಗುಣ ಇರುತ್ತೆ. ಎಲ್ಲರ ಹತ್ರನೂ ಭಾಳ ಒಳ್ಳೆ ಗುಣ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಆಚಾರ ಹತ್ರ, ಪಂಡಿತರ ಹತ್ರ ಅಥವಾ ಅವರ ಹತ್ರನೂ ಅವರು ಒಳ್ಳೆ ಗುಣ ಇದ್ದರೆ ಆ ಒಳ್ಳೆ ಗುಣ ಏನು ನೋಡ್ದೇನೆ ಅವನೇನು ಮಹಾ ಒಳ್ಳೆಯವನೋ, ಅವನಲ್ಲಿಂದ ಗುಣ ಇದೆ, ಒಂದು ಗುಣ ಇದೆ, ಬಾ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ ಕೆಟ್ಟ ಗುಣ ಹಿಡಿಯುವವನು ವೈತರಣಿ ನದಿಯಲ್ಲಿ ಬೀಳ್ತಾನೆ. ಆಮೇಲೆ ಯಾರು ಮತ್ತೆ ಹೇಳ್ತಾರೆ, ಬ್ರಾಹ್ಮಣರಿಗೆ ಹೇಳಿಬಿಟ್ಟು ಬನ್ನಿ ನೀವು ನಮ್ಮ ಮನೆಗೆ ನಾನು ದಾನ ಮಾಡ್ತೀನಿ ಅಂತವನು, ಬ್ರಾಹ್ಮಣರಿಗೆ ಬಂದು ನಾನು ನಿಮಗೆ ದಾನ ಮಾಡ್ತೀನಿ ಅಂತ ಕರೆದು ಅವ್ರು ಬಂದ ಮೇಲೆ ಇದನ್ನು ನಿಮಗೆ ಕೊಡೋಲ್ಲ ಅಂತ ತಿರುಗಿ ಕಳಿಸಿದವನು ಸದಾಕಾಲ ವೈತರಣಿಯಲ್ಲಿ ಮುಳುಗಿರ್ತಾನೆ. ಅಲ್ಲಿಂದ ಅವನಿಗೆ ಬಿಡುಗಡೆನೇ ಇಲ್ಲ. ದಾನ ಮಾಡ್ತೀನಿ ಅಂತ ಬ್ರಾಹ್ಮಣರಿಗೆ ಕರಿತೀರಾ, ಕರೆದು ಬಿಟ್ಟು ನಾವು ಕೊಡಲ್ಲ ಅಂತ ಅಂದ್ಬಿಟ್ರೆ ಅವನು ಪರ್ಮನೆಂಟ್ ವೈತರಣಿ ಇದರಲ್ಲಿ. ಸ್ವಯಂ ದತ್ತಾಪಹರ್ತಾ ಚ ದಾನಂ ದತ್ವಾನುಪಾಪಕಃ ಪರವೃತ್ತಿ ಹರಶ್ಚೈವ ದಾನೇ ದತ್ತೆ ನಿವಾರಕ. ತಾನೇ ದಾನ ಕೊಟ್ಟು ಅದನ್ನು ಅಪಹರಿಸ್ತಾನೋ. ಕೆಲವರು ದಾನ ಕೊಟ್ಟ ಮೇಲೆ ಇಷ್ಟು ಕೊಡಬಾರ್ದಾಗಿತ್ತು ಅಂತ ನೋಡಿ, ದಾನ ಕೊಟ್ಟು ಬಿಟ್ಟು ತಾನೇ ಅಪಹರಿಸ್ಕೊಂಡ್ಬಿಡೋದು. ಈ ಕಡೆ ದಾನ ಕೊಟ್ಟಂಗೆ ಆಗಿರ್ಬೇಕು, ಆ ಕಡೆ ಇಸ್ಕೊಂಡಂಗೆ ಆಗಿರ್ಬೇಕು. ಆಮೇಲೆ ದಾನ ಕೊಟ್ಟು ಬಿಡ್ತಾನೆ, ಕೊಟ್ಟು ಬಿಡ್ತಾನೆ, ಅಯ್ಯೋ ಇಷ್ಟು ಕೊಟ್ಬಿಟ್ಟಲ್ಲ, ನನಗೇನು ಇಲ್ವಲ್ಲ, ಮುಂದೆ ಏನು ಗತಿ ಮಾಡೋದು, ದಾನ ಕೊಟ್ಬಿಟ್ಟಲ್ಲ ಅಂತ ದುಃಖಿಸಿದವನು. ದಾನ ಕೊಡೋದ್ರಿಂದ ಏನೂ ಆಗಲ್ಲ ರೀ ಅಂತ ಅನ್ನೋದು. ಎರಡನೆಯವನ ಉಪಜೀವನವನ್ನೇ ಹಾಳು ಮಾಡೋದು. ಕೆಲವರು ದಾನ ಕೊಡ್ತೀನಿ ಮಾಡ್ತೀನಿ, ಬ್ರಾಹ್ಮಣರಿಗೆ ಒಳ್ಳೆ ದಾನ ಕೊಡ್ತೀನಿ, ಅವ್ರಿಗೆ ಕೊಡ್ಬೇಕು ದಾನ ಅಂತ ಆಸೆ ಇರುತ್ತೆ. ದಾನ ಮಾಡಬೇಕು ಅಂತ ಹೋಗ್ತಾನೆ. ಇವ್ರು ತಡೆದ್ಬಿಟ್ಟು ಏನು ಅವ್ರಿಗೆ ದಾನ ಕೊಡ್ತೀಯ, ದಾನ ಕೊಡಬೇಡ, ದಾನ ಕೊಟ್ಟರೆ ನಿನ್ಗೆ ಹಣ ನಿನಗೆ ಯಾರು ಮಾಡ್ತಾರೆ ಮುಂದೆ ಅಂತ ತಪ್ಪಿಸೋನು, ಅವನು ವೈತರಣಿಯಿಂದ ಬೀಳ್ತಾನೆ. ಆಮೇಲೆ ಯಜ್ಞ ವಿಧ್ವಂಸ ಸಚ್ಚೈವ ಕಥಾಭಂಕರಶ್ಚಯ ಕ್ಷೇತ್ರ ಸೀಮಾಹರಶ್ಚೈವ ಯಶ್ಚ ಗೋಚರ ಕರ್ಷಕ. ಯಾರು ಯಜ್ಞ ದ್ರವ್ಯಗಳನ್ನು ಹಾಳು ಮಾಡ್ತಾರೋ ಅವರು ವೈತರಣಿಯಿಂದ ಬೀಳ್ತಾರೆ. ಆಮೇಲೆ ನೋಡಿ, ಇದು ಎಲ್ಲರಿಗೂ ಬರುತ್ತೆ, ಎಚ್ಚರಿಕೆಯಿಂದ ಕೇಳಿ ಇದನ್ನ. ಯಾರು ಪುರಾಣ ಕಥೆಗಳಿಗೆ ವಿಘ್ನ ಮಾಡ್ತಾರೋ, ಯಾರು ಪುರಾಣ ನಡೀತಾ ಇರುತ್ತೋ, ಪ್ರವಚನ ನಡೀತಾ ಇರುತ್ತೋ, ಆವಾಗ ಅಲ್ಲಿ ಮಾತನಾಡ್ತಾರೋ ಅವರು ವೈತರಣಿ ನದಿಗೆ ಬೀಳ್ತಾರೆ. ಅವರು ವೈತರಣಿ ನದಿಗೆ ಬೀಳ್ತಾರೆ. ಈ ಪುರಾಣ ಕೇಳ್ತಾ ಇದ್ರೆ ಅವ್ರ ಪಾಡಿ ಅವ್ರು ಮಾತಾಡ್ತಾ ಇದ್ರೆ ಅದು ಪುರಾಣಕ್ಕೆ ವಿಘ್ನ ಬಂದ ಹಾಗೆ, ಪ್ರವಚನಕ್ಕೆ ಹರಿಭಕ್ತಿ ಹರಿಕಥೆಗೆ ವಿಘ್ನ ಬಂದ ಹಾಗೆ ಅವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಆಮೇಲೆ ಇನ್ನೊಂದು, ಹೊಲದ ಸ್ಥಳ, ಬೇರೆಯವರ ಹೊಲ ಇರುತ್ತಲ್ಲ, ಉಳೋ ಸ್ಥಳನ ಅಪಹರಿಸ್ತಾರೋ ಅವರು. ಕೆಲವರು ಎರಡನೇ ಗ್ರಾಮ ಸೀರೆಯನ್ನು ಕಸಿಕೊಳ್ತಾರೆ. ಮತ್ತು ಯಾರು ಗೋಸಂಚಾರ ಭೂಮಿಯನ್ನು ಕಬಳಿಸ್ತಾರೋ, ಗೋಸಂಚಾರ ಮಾಡ್ತಾ ಇರ್ತಾರೋ, ಅಂದರೆ ಗೋಮಾಳ ಅಂತಿದೆಯಲ್ಲ, ಗೋಮಾಳವನ್ನು ಯಾರು ಅತಿಕ್ರಮಿಸ್ತಾರೋ, ಈಗ ಬಿಡಿ ಗೋಮಾಳ ಕಟ್ಬಿಟ್ಟು ಅದರಲ್ಲಿ ಮಾಲ್ ಕಟ್ಬಿಟ್ಟಿರ್ತಾರೆ, ಅವರೆಲ್ಲರೂ ವೈತರಣಿ ನದಿನಲ್ಲಿ ಬೀಳ್ತಾರೆ. ವೈತರಣಿ ನದಿನಲ್ಲಿ ಬೀಳ್ತಾರೆ. ಗೋಸಂಚಾರ ಭೂಮಿ ನಾಶ ಮಾಡಿ ಕೃಷಿ ಭೂಮಿ ಮಾಡಿದವರು ವೈತರಣಿಗೆ ಬೀಳ್ತಾರೆ. ಕೃಷಿ ಭೂಮಿನೂ ಮಾಡಲ್ಲ, ಮನೆ ಕಟ್ಟಿಸಿದವರು ಇನ್ನೆಲ್ಲಿ ಬೀಳ್ಬೇಕು, ವೈತರಣಿಗೆ ಬೀಳ್ಬೇಕು. ಬ್ರಾಹ್ಮಣೋ ರಸವಿಕ್ರೇತ ಯದಿ ಸ್ಯಾದ್ ಕುಶಲೀಪತಿ ವೇದೋಕ್ತಯ ಜ್ಞಾನದನ್ಯತ್ರ ಸ್ವಾತ್ಮಾರ್ಥಂ ಪಶುಮಾರಕ. ಯಾರು ಬ್ರಾಹ್ಮಣರಾಗಿ ತುಪ್ಪ, ಎಣ್ಣೆ, ಹಾಲು, ಬೆಲ್ಲ ಮುಂತಾದ ರಸವಸ್ತುಗಳ ವ್ಯಾಪಾರ ಬಿಸ್ನೆಸ್ ಮಾಡ್ತಾರೋ ಅವರು ವೈತರಣಿ ನದಿಗೆ ಬೀಳ್ತಾರೆ. ಬ್ರಾಹ್ಮಣರಾಗಿಯೂ ಶೂದ್ರ ಸ್ತ್ರೀ, ವೇಶ್ಯೆ, ದಾಸಿ, ಕನ್ಯೆ, ರಜಸ್ವಲೆ ಇವರ ಸಂಘ ಮಾಡ್ತಾರೋ ಅವರು ವೈತರಣಿ ನದಿಗೆ ಬೀಳ್ತಾರೆ. ಯಾರು ವೇದೋಕ್ತ ಯಜ್ಞಗಳ ಹಿಂಸೆಗೆ ಹೊರತಾಗಿ ತಮ್ಮ ಸಲುವಾಗಿ ಪಶುಹಿಂಸೆ ಮಾಡ್ತಾರೋ ಅವರು ವೈತರಣಿ ನದಿಗೆ ಬೀಳ್ತಾರೆ. ಯಾರು ಬ್ರಹ್ಮಕರ್ಮ ಪರಿಭ್ರಷ್ಟೋ ಮಾಂಸಭೋಕ್ತೋ ಚ ಮದ್ಯಪಃ ಉಚ್ಛೃಂಖಲ ಸ್ವಭಾವೋ ಶಾಸ್ತ್ರಾಧ್ಯಯನ ವರ್ಜಿತ. ಯಾರು ಬ್ರಹ್ಮಕರ್ಮದಿಂದ ಭ್ರಷ್ಟರಾಗ್ತಾರೋ, ಸಂಧ್ಯಾವಂದನೆ, ದೇವಪೂಜೆ ಮೊದಲಾದವುಗಳನ್ನು ಮಾಡದವರು, ಬ್ರಾಹ್ಮಣರಾಗಿ ಮಾಂಸಭಕ್ತವನ್ನು ತಿನ್ನುವವರು, ಮದ್ಯ ಸೇವನೆ ಮಾಡುವವರು, ತಮ್ಮ ಮನಬಂದಂತೆ ವರ್ತಿಸುವವರು, ಶಾಸ್ತ್ರಾಧ್ಯಯನ ಮಾಡದೇ ಇರುವವರು, ಇವರೆಲ್ಲರೂ ವೈತರಣಿ ನದಿಯಲ್ಲಿ ಬೀಳ್ತಾರೆ. ಇದನ್ನ ಯಾರು ಹೇಳ್ತಿರಲ್ಲಿ, ಸ್ವಯಂ ವಿಷ್ಣುನೇ ಗರುಡನಿಗೆ ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ಸತ್ಯನೇ. ವೇದಾಕ್ಷರಂ ಪಟೇ ಕ್ಷೂದ್ರ ಕಾಪಿಲಂ ಪಯಭೀಪೇತ್ ಧಾರಯೇತ್ ಬ್ರಹ್ಮಸೂತ್ರಂ ಚ ಭವೇದ್ವಾ ಬ್ರಹ್ಮಣೀಪತಿ.
ಈಗ ಇದೆ ನೋಡಿ, ಈಗ ಒಂದಿದೆ, ಬ್ರಾಹ್ಮಣರೇ ಯಾಕೆ ಯಜ್ಞೋಪವೀತ ಹಾಕಬೇಕು, ಬ್ರಾಹ್ಮಣರೇ ಯಾಕೆ ವೇದ ಓದಬೇಕು, ನಾವ್ಯಾಕೆ ಓದಬಾರ್ದು ಅನ್ನೋರಿಗೆ ಹೇಳ್ತಾರೆ. ಯಾರು ತಾವು ಶೂದ್ರರಾಗಿಯೂ ವೇದ ಪಠನ ಮಾಡ್ತಾರೋ, ಕಪಿಲ ಗೋವಿನ ಹಾಲು ಕುಡಿತಾರೋ, ಯಾರು ತಾನು ಏನು ಸಮ ಅಂತ ಯಜ್ಞೋಪವೀತ ಧಾರಣೆ ಮಾಡ್ತಾರೋ, ಯಾರು ಬ್ರಾಹ್ಮಣ ಸ್ತ್ರೀಯರನ್ನು ಮದುವೆಯಾಗಿ ಅನುಭವಿಸ್ತಾರೋ ಅವರೆಲ್ಲರೂ ವೈತರಣಿ ನದಿಗೆ ಬೀಳ್ತಾರೆ. ರಾಜಾಭಾರ್ಯಭಿಲಾಷೀ ಚ ಪರದಾರಾಪಹಾರಕ ಕನ್ಯಾಯಾಂ ಕಾಮಕಶ್ಚೈವ ಸತೀನಾಂ ದೂಷಕಶ್ಚಯ. ಯಾರು ರಾಜರ ಪತ್ನಿಯನ್ನು ಇಚ್ಛಿಸ್ತಾರೋ, ಯಾರು ಪರಸ್ತ್ರೀಯನ್ನು ಹರಣ ಮಾಡ್ತಾರೋ, ಯಾರು ಕುಮಾರಿ ಕನ್ಯೆಯಲ್ಲಿ ಕಾಮಕರಾಗ್ತಾರೋ, ಯಾರು ಪತಿವ್ರತ ಸ್ತ್ರೀಯನ್ನು ಬಲಾತ್ಕಾರವಾಗಿ ಭೋಗಿಸ್ತಾರೋ ಅವರೆಲ್ಲರೂ ವೈತರಣಿ ನದಿಯಲ್ಲಿ ಬೀಳ್ತಾರೆ. ಇಂತಹ ಪಾಪಿಗಳು ಯಮಲೋಕದ 86,000 ಯೋಜನ ಮಾರ್ಗವನ್ನು ದಾಟಿ ಯಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಯಮದೂತರು ಯಮಧರ್ಮನ ಆಜ್ಞೆಯಂತೆ ಈ ಪಾಪಿಗಳನ್ನು ವೈತರಣಿ ನದಿಯಲ್ಲಿ ಮುಳುಗಿಸ್ತಾರೆ. ಅಲ್ಲಿ ಹೇಳ್ತಾರೆ, ಎಲೆ ಗರುಡನೆ ಎಲ್ಲ ನರಕಗಳಲ್ಲಿ ಮುಖ್ಯ 21 ನರಕಗಳು ಇದ್ದು ಅವು ಹೆಚ್ಚು ದುಃಖದಾಯಕ. ಆ 21 ನರಕಗಳಿಗಿಂತ ವೈತರಣಿ ನದಿ ಅತ್ಯಂತ ಭಯಂಕರ. ಆ ಪಾಪಿಗಳನ್ನು ವೈತರಣಿಯಿಂದ ಕೇಳ್ತಾರೆ. ಮತ್ತೆ ಯಾರು ಹೇಳ್ತಾರೆ, ಯಾರು ಕೃಷ್ಣವರ್ಣದ ಕಪ್ಪು ಬಣ್ಣದ ಕಪಿಲ ಆಕಳನ್ನು ದಾನ ಮಾಡುವುದಿಲ್ಲವೋ, ಪರಲೋಕದ ಬುತ್ತಿಯಂತಿರುವ ಕ್ರಿಯೆಗಳನ್ನು ಮಾಡಿಲ್ಲವೋ, ಉತ್ತರ ಕ್ರಿಯೆಗಳನ್ನು ಮಾಡಿಲ್ಲ, ಉತ್ತರ ಕ್ರಿಯೆ ಸತ್ತಾಗ ಉತ್ತರ ಕ್ರಿಯೆ ಮಾಡ್ತಾರಲ್ಲವ, ಅದನ್ನು ಯಾರು ಮಾಡಿಲ್ಲವೋ ಅಂತಹ ಮಾನವರು ಈ ವೈತರಣಿ ನದಿಯಲ್ಲಿ ಬಿದ್ದು ಅನೇಕ ದುಃಖಗಳನ್ನ. ಯಾರು ನೋಡಿ, ಕೆಲವರೆಲ್ಲ ಈಗ ಬಂದ್ಬಿಟ್ಟಿದೆ, ಏನಂತಾರೆ, ನಾವು ತಿಥಿ ಮಾಡ್ಲಿಕ್ಕೆಲ್ಲ ಟೈಮ್ ಇಲ್ಲ, ಉತ್ತರ ಕ್ರಿಯೆ ಯಾರು ಮಾಡ್ತಾರೆ, ನಂಗೆ ರಜಾ ಕೊಡಲ್ಲ, ಅದೆಲ್ಲ ಮಾಡ್ಲಿಕ್ಕಾಗಲ್ಲ, ನಾನು ನಂಬಲ್ಲ, 2 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬಿಡ್ತೀನಿ ಅಂದ್ರೆ ಆಗತ್ತೇನ್ರಿ? ಗೋಗ್ರಾಸ ಕೊಟ್ಬಿಡ್ತೀನಿ ಅಂದ್ರೆ ಆಗತ್ತಾ? ಉತ್ತರ ಕ್ರಿಯೆ ಮಾಡಲೇಬೇಕು, ಮಾಡುವ ಕರ್ಮ ಅದು ಮಾಡಲೇಬೇಕು. ನಾವು ಮನೆ ಟ್ಯಾಕ್ಸ್ ಕಟ್ಟಲ್ಲ, 2 ಬ್ರಾಹ್ಮಣರಿಗೆ ಬರೋ ದಕ್ಷಿಣೆ ಕೊಟ್ಬಿಡ್ತೀನಿ ಅಂತಂದ್ರೆ ಬಿಡ್ತಾನ ಮನೆಯವನು? ಟ್ಯಾಕ್ಸ್ ಡಬಲ್ ಪೆನಾಲ್ಟಿ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬಾರದು, ಉತ್ತರ ಕ್ರಿಯೆ ಮಾಡಬೇಕು. ಈ ಉತ್ತರಣಿ ನದಿಯಲ್ಲಿ ಬಿದ್ದು, ವೈತರಣಿ ನದಿಯಲ್ಲಿ ಬಿದ್ದು ನೆಕ್ಸ್ಟ್ ಶಾಲ್ಮಲಿ ವೃಕ್ಷದ ಕೆಳಗೆ ಬಂದು ಯಾತನೆಗಳನ್ನು ಭೋಗಿಸ್ತಾರೆ. ಕೂಟ ಸಾಕ್ಷ್ಯಂ ಪ್ರದಾತಾರ ಕೂಟ ಧರ್ಮ ಪರಾಯಣ ಛಲೇನಾರ್ಜುನ ಸಂಸಕ್ತ ಚೌರ್ಯ ವೃತ್ಯಾಚ ಜೀವಿನಃ ಛೇದಯಂತತಿ ವೃಕ್ಷಾಶ್ಚ ವನಾರಾಮ ವಿಪಂಜಕಾ ವ್ರತಂ ತೀರ್ಥಂ ಪರಿತ್ಯಜ್ಯ ವಿಧವಾ ಸ್ತ್ರೀಲನಾಶಕಾ. ಸುಳ್ಳು ಸಾಕ್ಷಿ ಹೇಳುವವರು ಕೋರ್ಟ್ನಲ್ಲಿ, ವೇದ ವಿರುದ್ಧ ಧರ್ಮವನ್ನು ಸಲ್ಲಿಸುವವರು, ಕಪಟತನದಿಂದ ಸುಳ್ಳು ಹೇಳಿ ಜೂಜಾಡಿ ಮೋಸ ಮಾಡಿ ಗ್ಯಾಂಬ್ಲಿಂಗ್ ಮಾಡಿ ಇನ್ನೊಬ್ಬರ ಹಣವನ್ನು ಸಂಪಾದಿಸುವವರು, ಕಳ್ಳತನದಿಂದ ಜೀವನ ಸಾಗಿಸುವವರು. ಈ ಕಳ್ಳತನದಿಂದ ಜೀವನ ಆಧ್ಯಾತ್ಮಿಕದಲ್ಲಿ ಒಂದು ಬರುತ್ತೆ, ಕಳ್ಳತನ ಅಂದರೆ ಏನು ಅಂತ. ಕಳ್ಳ ಅಂತ ಯಾರಂತಾರೆ? ತನ್ನದಲ್ಲದ ವಸ್ತುಗಳನ್ನು ಕಳ್ಳತನ ಮಾಡೋವನಿಗೆ, ತಗೊಳ್ಳೋವನಿಗೆ ಕಳ್ಳ ಅಂತಾರೆ, ಹೌದಲ್ವಾ? ಈಗ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಭಗವಂತಂದೇ, ಪರಮಾತ್ಮಂದೇ. ಆ ವಸ್ತುಗಳನ್ನು ತಗೊಂಡು ನಂದು ನಂದು ಅಂತೀವಲ್ಲ, ನಮ್ಮಂತ ಮಹಾಕಳ್ಳರಲ್ಲಿದ್ದಾರೆ. ನಮಗೆ ಕಳ್ತನ ಬರಬಾರ್ದು ಅಂದರೆ ಭಗವಂತ ನೀನು ಕೊಟ್ಟಿದ್ದು ನಾನು ತೆಗೆದುಕೊಳ್ತೇನೆ, ಅನುಮತಿ ಕೊಡು ಅಂತ ಹೇಳಿ ಭಗವಂತನ ಸ್ಮರಣೆ ಮಾಡಿ ನಾವು ತೆಗೆದುಕೊಳ್ಬೇಕು. ಹಾಕೊಳ್ಳಲ್ಲ, ನಾವು ನಂದೇ ಅಂತ ತಗೊಳ್ತೀವಿ. ಬೇರೆಯವರು ಸೊತ್ತು ತಾನೆ, ಅದು ಭಗವಂತನ ಸೊತ್ತು ತಾನೆ, ನಾವು ತಗೊಂಡ್ವಿ ತಾನೆ, ನಾವು ಕಳ್ಳರಾದ್ವಿ ತಾನೆ, ನಾವು ಕಳ್ಳರೆ. ಪವಿತ್ರವಾದ ಅಶ್ವತ್ಥಾದಿ ಮರಗಳನ್ನು ಕಡಿಯುವವರು, ಹಣ್ಣು ನೆರಳು ನೀಡಿ ಹೆಮಪಡಿಸುವ ವನ, ದೇವರಿಗಾಗಿ ಹೂವನ ನೀಡುವ ಹೂದೋಟ ನಾಶ ಮಾಡುವವರು, ಏಕಾದಶಿಯಾದಿ ವ್ರತ ಬಿಡ್ಬಿಡುವವರು, ತೀರ್ಥಯಾತ್ರೆಗಳನ್ನು ಮಾಡದವರು, ವಿಧವೆಯರ ಶೀಲ ಭಂಗ ಮಾಡುವವರು, ಕೆಲವು ಸ್ತ್ರೀಯರು ತಮ್ಮ ಪತಿಗಳನ್ನು ದೂಷಿಸಿ ಪರಪುರುಷನ ಸೇವನೆ ಮಾಡುವವರು, ಇವರೆಲ್ಲ ಶಾಲ್ಮಲಿ ವೃಕ್ಷದ ಕೆಳಗೆ ಬಂದು ದುಃಖವನ್ನು ಭೋಗಿಸುತ್ತಾರೆ. ಸ್ತ್ರೀಯು ಗಂಡನಿಗೆ ವಿಪ್ರಿಯ ಮಾಡಿದರೆ ಚಾಂಡಾಲ ಕನ್ಯಾಗಿ ಹುಟ್ಟಿ ಅಲ್ಲಿಯೂ ಪತಿಪುತ್ರಹೀನಳಾಗ್ತಾಳೆ. ಸ್ತ್ರೀಯರು ಯಾವ ವ್ರತ ಯಜ್ಞ ಉಪವಾಸ ದೇವಪೂಜೆಗಳೆಲ್ಲ ಮಾಡಿದರೂ ಪತಿಯ ವಾಕ್ಯವನ್ನು ಮೀರಿದರೆ ಅದಕ್ಕೆ ಸಮನಾಗತ್ತೆ. ಯಾವ ನಾರಿಯು ತನ್ನ ಪತಿಯನ್ನು ತ್ಯಜಿಸಿ ಜಾರನನ್ನು ತ್ರಿಕರಣ ಪೂರ್ವಕ ಹೊಂದುವಳೋ ಅವಳು ಈ ಪಾಪಕರ್ಮದಿಂದ ಪತಿಯನ್ನು ಕಳೆದುಕೊಂಡು ವಿಧವೆಯಾಗುವಳು.
ಈಗೆಲ್ಲ ನಡೀತಾ ಇರೋದೇ ಈ ಥರದ್ದುಗಳು ಎಲ್ಲನೂ ಈ ಥರ ಮಾಡುವವರು. ತಾಡನಾತ್ ಪತಿತಾ ದೂತಾ ಕ್ಷಿಪಂತಿ ನರಕೇಶು ತಾನ್ ಪತಂತಿ ತೇಷು ಯೇ ಪಾಪ ಸ್ಥಾನಹಂ ಕಥಯಾಮಿತೆ. ಹೀಗೆ ಯಮದೂತರು ಪಾಪಿಗಳನ್ನು ಬಿಡಿಯುತ್ತಾ ಆಮೇಲೆ ಅವರನ್ನು ನರಕದಲ್ಲಿ ಕೆಡಹುತ್ತಾರೆ. ಮತ್ತೆ ಆ ನರಕದಲ್ಲಿ ಯಾವ ಪಾಪಿಗಳು ಬೀಳುತ್ತಾರೆ ಅಂತ ಹೇಳ್ತಾರೆ. ನಾಸ್ತಿಕಾ ಭಿನ್ನ ಮರ್ಯಾದಾ ಕದರ್ಯ ವಿಷಯಾತ್ಮಕಾ ಧಾಂಬಿಕಾಶ್ಚ ಕೃತಜ್ಞಾಶ್ಚ ತೇ ವೈ ನರಕಗಾಮಿನಃ. ಜಗತ್ತಿನಲ್ಲಿ ಕರ್ತ ಪರಮಾತ್ಮನಿಲ್ಲ, ದಾನಾದಿಗಳ ಫಲವು ಪರಲೋಕದಲ್ಲಿ ಸಿಗುವುದಿಲ್ಲ ಅಂತ ನಾಸ್ತಿಕರಂತಾರೆ. ಇದ್ದಲ್ಲಿ ಇಲ್ಲಿ ಸಾಲ ಮಾಡಿಯಾದರೂ ತುಪ್ಪ ತಿಂದು ಜೀವಿಸು, ಪಾಪ ಇಲ್ಲ ಪುಣ್ಯ ಇಲ್ಲ ಏನೂ ಇಲ್ಲ, ದೇವರಿಲ್ಲ ಏನೂ ಇಲ್ಲ ಅನ್ನೋರು, ಪರಂಪರೆಯಿಂದ ಬಂದ ಧರ್ಮವನ್ನು ಪಾಲಿಸದೇ ಇರುವವರು, ತಮ್ಮ ಸ್ವಾರ್ಥ ನಿಮಿತ್ತ ಧರ್ಮಕ್ಕಾಗಿ ಧನವೆಚ್ಚ ಮಾಡದವರು, ನನಗೆ ಸ್ವಾರ್ಥ, ನನಗೆ ದುಡ್ಡು ಬೇಕು, ನಾನು ಕೂಡಿಡ್ತೀನಿ, ಈಗ ಧರ್ಮ ಅಂತ ಧರ್ಮ ಮಾಡಿಬಿಟ್ರೆ ಮುಂದೆ ಉಳಿಯೋದು ಯಾರು ಅನ್ನೋರು, ಕೃಪಣರು, ವಿಷಯೇಚ್ಛುಗಳು, ಡಾಂಬಿಕರು, ಉಪಕಾರವನ್ನು ಹೊರತು ಅಪಕಾರ ಮಾಡುವವರು, ಇವರೆಲ್ಲರೂ ನರಕಕ್ಕೆ ಬೀಳ್ತಾರೆ. ಇದೆಲ್ಲ ಮಾಡಬೇಕು ಅಂದರೆ ಭಗವಂತನ ಬಗ್ಗೆ ನಂಬಿಕೆ ಇಲ್ಲದವರು ಮಾಡ್ತಾರೆ. ಬಾವಿ, ಕೆರೆ, ಕೊಳ, ದೇವಾಲಯ ಮತ್ತು ಪ್ರಜೆಗಳ ಮನೆಗಳನ್ನು ನಾಶ ಮಾಡುವವರು ಈ ನರಕಕ್ಕೆ ಬೀಳ್ತಾರೆ. ನೋಡಿ, ವಿಸೃಜ್ಯಾಶ್ವಂತಿ ಯೇ ದಾರಂ ಬೀಜೂನ್ ನೃತ್ಯಾಂಸ್ತತಾ ಗುರೂನ್ ಉತ್ಸೃಜ್ಯ ಪಿತೃದೇವೇಜ್ಯಾಂ ತೇ ವೈ ನರಕಗಾಮಿನಃ. ಹೆಂಡತಿ ಮಕ್ಕಳನ್ನು, ಸೇವಕರನ್ನು, ಗುರುಗಳನ್ನು ಬಿಟ್ಟು ತಾವೊಬ್ಬರೇ ಮೃಷ್ಟಾನ್ನ ತಿಂತಾರಲ್ಲ, ಪಿತೃಯಜ್ಞ ದೇವಯಜ್ಞ ಮಾಡದೆ ಊಟ ಮಾಡ್ತಾರಲ್ಲ, ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ಚೂಪಾದ ಮಳೆ, ಮಣ್ಣಿನ ರಾಶಿ, ಮರದ ದಿಮ್ಮಿಗಳಿಂದ, ಕಲ್ಲುಗಳಿಂದ ಜನ ಓಡಾಡುವ ರಸ್ತೆಗಳಲ್ಲಿ ಅಡ್ಡ ಹಾಕ್ತಾರಲ್ವಾ, ಅಡ್ಡ ಹಾಕುವವರು ಈ ನರಕಕ್ಕೆ ಹೋಗ್ತಾರೆ. ಯಾರು ಶಿವಂ ಶಿವಾಂ ಹರಿಂ ಸೂರ್ಯಂ ಗಣೇಶಂ ಸದ್ಗುರುಂ ಬುಧಂ ನ ಪೂಜೆಯಂತೆಯೇ ಮಂದಾಸ್ತೆ ವೈ ನರಕಗಾಮಿನಃ. ಪರಮ ವೈಷ್ಣವನು, ವೈರಾಗ್ಯ ಮೂರ್ತಿಯೂ ಆದ ಶಿವನನ್ನು, ದಾಂಪತ್ಯ ಸುಖ ನೀಡುವ ಪಾರ್ವತಿಯನ್ನು, ಜನ್ಮಾದಿದಾತ ಎಲ್ಲರಿಗೂ ಜನ್ಮವನ್ನು ಕೊಡುವ ಶ್ರೀಹರಿಯನ್ನು, ರೋಗಾದಿ ಪರಿಹಾರಕ ಸೂರ್ಯನನ್ನು, ವಿಘ್ನ ಪರಿಹಾರಕ ಮಹಾಗಣಪತಿಯನ್ನು, ಸದ್ವಿದ್ಯೆ ನೀಡುವ ಗುರುವನ್ನು, ವಿದ್ವಾಂಸರನ್ನು ಗೌರವಿಸದೆ ತಿರಸ್ಕರಿಸ್ತಾರಲ್ಲ, ಅಂತಹ ಮಂದಮತಿಗಳು ಈ ನರಕಕ್ಕೆ ಬೀಳ್ತಾರೆ. ನಾವು ವೈಷ್ಣವರು, ನಾವು ಶಿವನನ್ನು ಯಾಕೆ ಪೂಜಿಸಬೇಕು, ಶಿವನನ್ನು ಪೂಜಿಸಲ್ಲ ಅಂದರೆ ಅವರು ನರಕಕ್ಕೆ ಬೀಳ್ತಾರೆ. ಮಾಲೆ ಆರೋಪ್ಯ ದಾಸಿಂ ಶಯನೆ ವಿಪ್ರೋ ಗಚ್ಚೇದ ಅಧೋಗತಿಂ ಪ್ರಜಾಮುತ್ಪಾದ್ಯ ಶೂದ್ರಾಯಾಂ ಬ್ರಾಹ್ಮಣ್ಯಾದೇವ ಹೀಯತೆ. ಮತ್ತೆ ತಾನು ಬ್ರಾಹ್ಮಣನಾಗಿ ಶೂದ್ರಿಯ ಸಂಘ ಮಾಡುವವನು ಅಧೋಗತಿ ಹೇಳಿದ್ದಾನೆ. ಶೂದ್ರ ಸ್ತ್ರೀಯಲ್ಲಿ ಪುತ್ರೋತ್ಪತ್ತಿ ಮಾಡುವವನು ಬ್ರಾಹ್ಮಣ್ಯವನ್ನೇ ಕಳೆದುಕೊಂಡು ಶೂದ್ರನಾಗ್ತಾನೆ. ಆಮೇಲೆ ಅವನು ಯಾತಕ್ಕೂ ಆಗಲ್ಲ. ಇದನ್ನು ನಾವು ನೋಡ್ತೀವಿ. ಇದನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ ನೋಡಿ, ವೆಂಕಟಗಲ ಮಹಾತ್ಮೆಯಲ್ಲಿ ಬರುತ್ತಲ್ಲ, ಆ ಬ್ರಾಹ್ಮಣ ಇರ್ತಾನಲ್ಲ, ಅವನು ಬ್ರಾಹ್ಮಣ ಮಾಧವ ಅನ್ನೋ ಬ್ರಾಹ್ಮಣ ಚಂಡಾಲಿಯನ್ನು ಮದುವೆ ಆಗ್ತಾನೆ. ಚಂಡಾಲಿ ಹೇಳ್ತಾಳೆ, ನೀನು ಬೇಡ ಅಂತಂದ್ರು ಕೂಡ ಆ ಮಾಧವ ಅವಳ ಮೋಹಕ್ಕೆ ಒಳಗಾಗಿ ಆಗ್ತಾನೆ. ಅವನು ಹಿಂದೆ ಬಹಳ ಒಳ್ಳೆ ಬ್ರಾಹ್ಮಣ ಆಗಿದ್ದ ಅವನು. ಅವಳ ಮದುವೆ ಆದಾಗ ಅವಳು ಮುಟ್ಟಿದಾಗ ಅವನು ಹೇಳ್ತಾಳೆ, ನೀನು ನನ್ನ ಮುಟ್ಟಿದೆ, ನೀನು ಚಂಡಾಲನಾದ, ನೀನು ನಿನ್ನ ಜನಿವಾರ ಕಿತ್ತಾಕು, ಪೂರ್ತಿ ತಲೆ ಬೋಳಿಸ್ಬಿಡು, ನೀನು ಮಾಂಸ ತಿನ್ನು, ಹೆಂಡ ಕುಡಿ, ನೀನು ಬ್ರಾಹ್ಮಣ ಅಲ್ಲ ಅಂತ ಹೇಳ್ಬಿಡ್ತಾಳೆ. ಈ ಥರ ಬ್ರಾಹ್ಮಣತ್ವವನ್ನು ಕಳೆದುಕೊಳ್ತಾನೆ. ಆಮೇಲೆ ಎಂಥ ಬ್ರಾಹ್ಮಣರಿಗೆ ಊಟ ಕರಿಬೇಕು ಅನ್ನೋದು ಹೇಳ್ತಾರೆ. ನ ನಮಸ್ಕಾರ ಯೋಗ್ಯೋ ಹಿ ಸದ ಕದಾಪಿ ದಿವಿಜೋಧಮ ಸಂಪೂಜೆಯಂತಿ ಯೇ ಮೂಢಾಸ್ತೆ ವೈ ನರಕಗಾಮಿನ. ಇಂತಹ ಬ್ರಾಹ್ಮಣ ಅಧಮ ಇರ್ತಾನಲ್ಲ, ಇವನನ್ನು ನಮಸ್ಕಾರಕ್ಕೆ ಮತ್ತೆ ಪೂಜ್ಯಗೆ ಯೋಗ್ಯನಲ್ಲ, ಅವನಲ್ಲಿ ಬ್ರಾಹ್ಮಣತ್ವ ಇರಲ್ಲ. ಹಾಗೆ ಗೊತ್ತಿದ್ದೂ ಕೂಡ ಅಯ್ಯೋ ಅವನ ನಳಿಯ, ಅಯ್ಯೋ ನಮ್ಮ ಸಂಬಂಧ ಅಂತ ಹೇಳಿಬಿಟ್ಟು ಶ್ರಾದ್ದಾದಿಗಳಲ್ಲಿ ಭೋಜನ ಯಾರು ಮಾಡಿಸ್ತಾರೋ ಅವನಿಗೆ ಅವರು ನರಕಕ್ಕೆ ಹೋಗ್ತಾರೆ. ಬ್ರಾಹ್ಮಣಾನಾಂ ಚ ಕಲಹಂ ಗೋಯುದ್ಧಂ ಕಲಹಪ್ರಿಯಾ ನ ವರ್ಜಂತನು ಮೋದಂತೆ ದೇವೈ ನರಕಗಾಮಿನಾಹ. ಜಗಳದಲ್ಲಿ ಆಸಕ್ತರಾದ ಕೆಲವು ದುಷ್ಟರಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ, ಬ್ರಾಹ್ಮಣರು ಜಗಳ ಆಡ್ತಾ ಇದ್ದರೆ, ಗೋವುಗಳು ಎರಡು ಹೊಡೆದಾಡ್ತಾ ಇದ್ದರೆ ಅದನ್ನು ಬಿಡಿಸಲ್ಲ, ತಾವು ನೋಡ್ತಾ ಆನಂದ ಪಡ್ತಾ ಇರ್ತಾರೆ, ಆ ವಿಡಿಯೋ ಮಾಡ್ತಾ ಇರ್ತಾರೆ ಅಪ್ಲೋಡ್ ಮಾಡಲಿಕ್ಕೆ. ಇಂಥವ್ರು ನರಕಕ್ಕೆ ಹೋಗ್ತಾರೆ. ಅನನ್ಯ ಶರಣ ಸ್ತ್ರೀಣಾಂ ಋತುಕಾಲೌ ಋತಿಕ್ರಮಂ ಯೇ ಪ್ರಕುರ್ವಂತಿ ವಿದ್ವೇಷ ತೇ ವೈ ನರಕಗಾಮಿನಃ.
ಯಾವ ಪುರುಷರು ಕಾಮಾಂಧರಾಗಿ ಸ್ತ್ರೀಯು ರಜಸ್ವಲೆಯಾಗಿದ್ದಾಗ ಹಗಲಿನಲ್ಲಿ ಶ್ರಾದ್ದ ದಿನಗಳಲ್ಲಿ ಪರ್ವದಿನಗಳಲ್ಲಿ ಸೇರ್ತಾರೋ ಸ್ತ್ರೀಯನ್ನು ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ನೋಡಿ, ಇದು ಒಂದಿದೆ ಸ್ವಚ್ಛ ಆಗಿರಲಿಕ್ಕೆ. ಏ ಶಾರೀರಂ ಮಲಂ ಮೋನ್ನೋ ಪ್ರಕ್ಷಿಪಂತಿ ಜಲೇ ಪಿಚ ಆರಾಮೇ ಪತಿಗೋಷ್ಠೇ ವಾ ತೇವೈ ನರಕಗಾಮಿನಃ. ಯಾರು ತಮ್ಮ ಶರೀರದ ಹೊಲಸನ್ನು ಅಗ್ನಿಯಲ್ಲಿ, ನೀರಿನಲ್ಲಿ, ಉದ್ಯಾನವನದಲ್ಲಿ, ಓಡಾಡುವ ರಸ್ತೆಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ವಿಸರ್ಜಿಸ್ತಾರೋ ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ಈಗೆಲ್ಲ ಮಾಡೋದು 199 ಜನ ಅದನ್ನೇನೆ. ಆಮೇಲೆ ಯಾರು ಕತ್ತಿಗಳನ್ನು, ಬಾಣಗಳನ್ನು, ಧನಸ್ಸುಗಳನ್ನು, ಯಾರುಗಳನ್ನು ಮಾರ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಆಮೇಲೆ ಚರ್ಮ ವಿಕ್ರಯಿಣೋ ವೈಶ್ಯ ಕ್ಲೇಶ ವಿಕ್ರಿಯೇತು ಸ್ತ್ರೀಯ ವಿಷಕ್ರಯಿಣ ಸರ್ವೇ ವೈ ನರಕಕಾಮಿನಃ. ಚರ್ಮವನ್ನು ಮಾರುವ ವೈಶ್ಯರು, ಕೂದಲನ್ನು ಮಾರುವ ಸ್ತ್ರೀಯರು, ವಿಷ ಮಾರುವವರು ಯಾರೇ ಆಗಲಿ ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ಯಾರು ಅನಾಥರಲ್ಲಿ ದಯೆ ತೋರಿಸೋದಿಲ್ವೋ, ಯಾರು ಸಜ್ಜನರನ್ನು ಅಪರಾಧ ಮಾಡಿಲ್ಲ ಅಂದರೂ ದ್ವೇಷಿಸ್ತಾರೋ ಅವರು ನಿಶ್ಚಯವಾಗಿಯೂ ನರಕಕ್ಕೆ ಹೋಗ್ತಾರೆ. ಪಾಪ ಯಾರೋ ಹಸ್ಕೊಂಡು ಇವರ ಮನೆಯಲ್ಲಿ ಅನ್ನ ಸಿಗತ್ತೆ ಅಂತ ಬಂದಿರ್ತಾರೆ. ಆಶಯ ಸ್ಮನು ಪ್ರಾಪ್ತನ್ ಬ್ರಾಹ್ಮಣ ನರ್ಚಿನೋ ಗೃಹೆ ನ ಭೋಜಯಂತಿ ಪಾಕೇಪಿ ತೇವೈ ನರಕಗಾಮಿನಃ. ಯಾರು ಭೋಜನ ಸಿಗಬಹುದು ಅಂತ ಹಸುವೆಗಿಂತ ಮನೆಗೆ ಬಂದ ಯಾಚಕ ಬ್ರಾಹ್ಮಣನಿಗೆ ಅಡಿಗೆ ಇದ್ರೂ ಕೂಡ ಕುಳಿತುಕೊಳ್ಳ್ರಿ ನಾ ಮಾಡಾಕ್ತೀನಿ ಅನ್ನೋದು ಹೇಳಿದರೆ ನಿಶ್ಚಯವಾಗಿ ಅವರನ್ನು ಹೊರಗೆ ಕಳಿಸ್ತಾರಲ್ಲ, ಊಟ ಹಾಕ್ದೇನೆ ಅವರು ನರಕಕ್ಕೆ ಹೋಗ್ತಾರೆ. ಯಾವ ಪ್ರಾಣಿಯಲ್ಲೂ ವಿಶ್ವಾಸ ಹಿಡಿದವರು, ದಯನೇ ಇಲ್ಲ ಅವ್ರಿಗೆ. ಯಾವ ಜಾತಿನೂ ಇಲ್ಲ ರೀ, ಯಾವ ವರ್ಣ ಇಲ್ಲ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಯಾರೂ ಇಲ್ಲ ರೀ. ಮನುಷ್ಯರಿಗೆ ದಯ ಇರಬೇಕು. ದಯವು ಮನುಷ್ಯತ್ವದ ಗುಣ, ಮನುಷ್ಯರ ಗುಣ. ಯಾವ ಪ್ರಾಣಿಯಲ್ಲಿ ವಿಶ್ವಾಸವಿಡದವರು, ಅದರಲ್ಲಿ ದಯ ತೋರಿಸಿದವರು ಎಲ್ಲ ಜೀವಿಗಳಲ್ಲೂ ಕುಟಿಲತೆ ಅಂತ ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ಯಾರು ನಾನು ಏಕಾಶಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟು ನಿಶ್ಚಯ ಮಾಡಿ ಅನಂತರ ಚಾಪಲ್ಯದಿಂದ ಅದನ್ನು ಮಾಡಲಾಗದೆ ಬಿಟ್ಟು ಬಿಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಯಾರು ನಮಗೆ ಅಧ್ಯಾತ್ಮ ವಿದ್ಯೆಯನ್ನು ಹೇಳಿಕೊಡ್ತಾರೋ, ಪುರಾಣವನ್ನು ಹೇಳುವವನನ್ನು ಯಾರು ಗುರುವೆಂದು ಒಪ್ಪಿಕೊಳ್ಳಲ್ಲವೋ ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ಯಾರು ಮಿತ್ರದ್ರೋಹವನ್ನು ಮಾಡ್ತಾರೋ, ಯಾರು ಪ್ರೀತಿಯನ್ನು ಕಡಿದು ಹಾಕ್ತಾರೋ, ಯಾರು ಆಶಾಭಂಗ ಮಾಡ್ತಾರೋ ಅವರು ನಿಶ್ಚಯವಾಗಿ ನರಕಕ್ಕೆ ಹೋಗ್ತಾರೆ. ವಿವಾಹಂ ದೇವಯಾತ್ರಂ ಚ ತೀರ್ಥಸಾರ್ಥಾನ್ ವಿಲಂಪತಿ ಸ ವಸೇನ್ ನರಕೆ ಘೋರೆ ತಸ್ಮಾನ್ ಆವರ್ತನಂ ಪುನಃ. ವಿವಾಹ, ದೇವರ ಮೆರವಣಿಗೆ, ಯಾತ್ರಿಕರ ಗುಂಪುಗಳಿಗೆ ಅಡ್ಡಿ ಮಾಡ್ತಾರಲ್ಲ ಅವರು ನರಕಕ್ಕೆ ಹೋಗ್ತಾರೆ. ಅಲ್ಲೇ ಮತ್ತೆ ಮತ್ತೆ ಸುತ್ತುತ್ತಾ ಇರ್ತಾರೆ, ಪುನಃ ಅಲ್ಲಿಂದ ಹೊರಬರಲಾಗೋದಿಲ್ಲ ಅವ್ರಿಗೆ. ಯಾರಾದರೂ ಮನೆಗೆ ಬೆಂಕಿ ಹಾಕ್ತಾರಲ್ವ, ಬೆಂಕಿ ಇಡ್ತಾರಲ್ವ ಮನೆಗೆ ದ್ವೇಷದಿಂದ, ಗ್ರಾಮವನ್ನೇ ಸುಡ್ತಾರೆ, ಕಾಡಿನಲ್ಲಿ ಬೆಂಕಿ ಇಟ್ಟು ಕಾಡನ್ನೇ ಸುಡ್ತಾರೆ. ಇಂತಹ ಮಹಾಪಾಪಿಯು ವನ್ನಿಕುಂಡ ಎಂಬಲ್ಲಿ ವನ್ನಿಕುಂಡದಲ್ಲಿ ಅವನ್ನ ಹಾಕಿ ಬೇಯಿಸ್ತಾರೆ ಯಮದೂತರು. ಆವಾಗ ಬೆಂದಾಗ ಅವನು ನೆರಳನ್ನು ಯಾಚಿಸ್ತಾನೆ. ಆಗ ಯಮದೂತರು ಅವನ ಅಸಿಪತ್ರ ವನಕ್ಕೆ ಕರೆದುಕೊಂಡು ಹೋಗ್ತಾರೆ, ಖಡ್ಗದಂತಹ ವನಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಅಸಿಪತ್ರ ವನದಲ್ಲಿ ಖಡ್ಗದಷ್ಟು ತೀವ್ರವಾಗಿರುತ್ತೆ ಎಲೆಗಳು, ಶರೀರ ಛಿದ್ರ ಆಗ್ತಾ ಇರುತ್ತೆ. ಈ ತಂಪಾದ ನೆರಳಿನಲ್ಲಿ ಸುಖನಿದ್ರೆಯನ್ನು ಮಾಡು ಅಂತ ಹೇಳ್ತಾರೆ. ಅವನು ನೀರಡಿಕೆ ಆಗಿದೆ, ನನಗೆ ಬಹಳ ನೀರು ಬೇಕು, ಬಾಯಾರಿಕೆ ಆಗ್ತಾ ಇದೆ ಅಂದ್ರೆ ಬಿಸಿ ಎಣ್ಣೆನ ಬಾಯಿಗೆ ಹಾಕ್ತಾರೆ ಕುಡಿ ಅಂತ. ಆ ಕುಡಿದ ಮಾತ್ರಕ್ಕೆ ಒಳಕರಳು ಸುಟ್ಟು ಹೋಗುತ್ತೆ. ಮತ್ತೆ ದೀನವಾಗಿ ಎದ್ದು ಪ್ರಲಾಪಿಸ್ತಾ ವಿಷವರಾಗಿ ಮೇಲೆ ಸುರುಬಿಡುತ್ತಾ ಅಶಕ್ಯರಾಗ್ತಾರೆ. ಈ ರೀತಿ ಪಾಪಿಗಳಿಗೆ ಅನೇಕ ಯಾತನೆಗಳಿವೆ ಎಂದು ಹೇಳಿ ಎಲ್ಲ ಶಾಸ್ತ್ರಗಳು ಅವುಗಳನ್ನು ಹೇಳುವಾಗ ನಾನು ವಿಸ್ತಾರವಾಗಿ ಹೇಳುವುದೇನಿದೆ ಅಂತ ಭಗವಂತ ಹೇಳ್ತಾನೆ. ಈ ರೀತಿ ನಿಶ್ಚಯವಾಗಿಯೂ ಪೀಡಿಸಲ್ಪಟ್ಟ ಸಾವಿರಾರು ನರನಾರಿಯರು ಪ್ರಳಯ ಕಾಲದವರೆಗೆ ನರಕದಲ್ಲಿ ಇರ್ತಾರೆ. ಪಾಪದ ಕ್ಷಯ ಮಹಾಪಾಪಿಗಳು ಪಾಪದ ಅಕ್ಷಯಗಳನ್ನು ಅಲ್ಲಿಯೇ ಆರಂಭಿಸಿ ಪುನಃ ಅಲ್ಲೇ ಜನ್ಮ ನೀಡಿ ಯಮನ ಆಜ್ಞೆ ಪ್ರಕಾರ ಭೂಮಿಗೆ ಬಂದು ಗಿಡ ಮರ ಮುಂತಾದ ಸ್ಥಾವರಗಳಾಗಿ ಹುಟ್ಟುತ್ತಾರೆ. ಅವನು ಎಕ್ದಮ್ಮು ಹೋಗಿ ಮೃತನಾದ ನಂತರ ಮತ್ತೆ ಮಾನವ ಜನ್ಮ ಬರುತ್ತೆ ಅಂತಲ್ಲ ರೀ ಪಾಪಿಗೆ. ಮರ, ಪೊದೆ, ಗಿಡ, ಬಳ್ಳಿ, ಪರ್ವತ, ಕಲ್ಲುಗಳು, ಸ್ಥಾವರಗಳು, ಅವು ಮಹಾದೋಹದಿಂದ ಕ್ರಿಮಿಕೀಟಗಳು, ಪಶುಗಳು, ಪಕ್ಷಿಗಳು, ಜಲಚರಗಳು 84 ಲಕ್ಷ ಜೀವಜಾತಿಗಳಲ್ಲಿ ಹುಟ್ಟಿದ ನಂತರ ಈ ಎಲ್ಲದರಲ್ಲೂ ಸುತ್ತಾಡಿ ಕರ್ಮ ಕ್ಷಯವಾದ ನಂತರ ಮನುಷ್ಯ ಜನ್ಮಕ್ಕೆ ಮತ್ತೆ ಬರ್ತಾನೆ.
ಮನುಷ್ಯರನ್ನು ನರಕದಿಂದ ಬಂದವರು ಇರ್ತಾರಲ್ಲ ಅವರು ಚಂಡಾಲರಾಗಿ ಹುಡ್ತಾರೆ. ಅಲ್ಲಿಯೂ ಪಾಪಚಿಹ್ನೆಗಳು ರೋಗಗಳಿಂದ ಹುಡ್ತಾರೆ. ತಾವು ಮಾಡಿರುವ ಪಾಪದಿಂದ ಶ್ರೀಪುರುಷ ಕುಷ್ಠಾದಿ ರೋಗಗಳಿಂದ ಹುಡ್ತಾರೆ. ಕೆಲವು ಜನ್ಮಾರಂಭೆ ಕುರುಡರಾಗಿ ಹುಡ್ತಾರೆ. ಮತ್ತೆ ಕೆಲವರು ಅರ್ಬುದಾದಿ ಮಹಾರೋಗಗ್ರಸ್ತರಾಗಿ ಹುಡ್ತಾರೆ. ಈ ಪಾಪಚಿಹ್ನೆಯನ್ನು ಹೊಂದಿ ಪಾಪದ ಫಲವನ್ನು ಅನುಭವಿಸಬೇಕಾಗುತ್ತದೆ. ಯಾರಾದರೂ ಪಾಪಿಷ್ಠರು ಬಂದು ಕುಷ್ಠರೋಗದವರು ಬಂದು ಅದು ಯಾರು ಬಂದಾಗ ನೋಡು ಇವನು ನರಕದಿಂದ ಬಂದ ಅಂತ ಅನ್ಬಾರ್ದು ನಾವು. ಅಂದರೆ ಆ ಮಾಡಿದ ಪಾಪ ಫಲ ನಮಗೆ ಬರುತ್ತೆ. ನಾವೇನನ್ಬೇಕು, ನಾವು ಆ ಥರ ಕರ್ಮವನ್ನು ಮಾಡದೇ ಇರುವ ಹಾಗೆ ನಾವೇ ಎಚ್ಚರಿಕೆ ವಹಿಸ್ಕೋಬೇಕು. ಅವನಿಗೆ ಆಡಿದರೆ ಆ ಫಲ ನಮಗೆ ಬರುತ್ತೆ. ಆ ಥರ ಪಾಪಿಗಳು ಏನಾಗತ್ತೆ, ಈ ಥರ ಹೇಳಿಬಿಟ್ಟು ಗರುಡ ಪುರಾಣೆ ಸಾರೋದ್ಧಾರೆ ವೈತರಣಿ ನರಕಪ್ರದ ಪಾಪ ನಿರೂಪಣಂ ನಾಮ ಚತುರ್ಥೋಧ್ಯಾಯ. ಈಗ ವೈತರಣಿ ನದಿಯ ಭೀಕರ ವರ್ಣನೆಯನ್ನು, ಅಲ್ಲಿ ಯಾವ ಪಾಪಿಗಳು ಬೀಳುತ್ತಾರೆ ಎನ್ನುವುದನ್ನು ಭಗವಂತನ ಗರುಡನಿಗೆ ಹೇಳ್ತಾನೆ ಎನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ ಮಸ್ತು.